ಎಲ್ಲ ಕರ್ನಾಟಕದ ಆಶಾವಾದಿ ಕನ್ನಡಿಗರಿಗೆ ಇವತ್ತಿನ ಈ ವಿಡಿಯೋಕ್ಕೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಸಿವಿಲ್ ಪಿ ಎಸ್ ಐಗಾಗಿ ಕಾಯ್ತಾ ಇದ್ರಿ, ಯಾರೆಲ್ಲ ಸಿವಿಲ್ ಪಿ ಎಸ್ ಐಗೆ ಓದ್ತಾ ಇದ್ದೀರಿ ಅಥವಾ ಓದಬೇಕು ಅಂದ್ಕೊಂಡಿದ್ರಿ, ಅವರೆಲ್ಲರಿಗೂ ಕೂಡ ಕರ್ನಾಟಕ ಸರ್ಕಾರವು ಸಿವಿಲ್ ಪಿ ಎಸ್ ಐ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅನುಮತಿಯನ್ನು ಕೊಟ್ಟಿದೆ. ಈ ವಿಡಿಯೋದಲ್ಲಿ ಸಿವಿಲ್ ಪಿ ಎಸ್ ಐನ ಒಂದು ಹೊಸ ಅಪ್ಡೇಟ್ನ ಜೊತೆಗೆ ಸಿವಿಲ್ ಪಿ ಎಸ್ ಐ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಸಾಧ್ಯವಾದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತೇನೆ. ಯಾರೆಲ್ಲ ಸಿವಿಲ್ ಪಿ ಎಸ್ ಐಗೆ ಪ್ರಿಪೇರ್ ಆಗ್ಬೇಕು ಅಂದ್ಕೊಂಡಿದ್ದೀರಿ ಅಥವಾ ಅದರ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿದ್ದೀರಿ ಅಥವಾ ಓದ್ತಾ ಇದ್ದೀರಿ, ಅವರುಗಳು ಈ ವಿಡಿಯೋ ನೋಡಿದರೆ ಒಂದಿಷ್ಟಾದರೂ ಮಾಹಿತಿ ಸಿಗುತ್ತೆ, ಖಂಡಿತ ಒಂದಿಷ್ಟು ಮೋಟಿವೇಶನ್ ಕೂಡ ಸಿಗುತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಎಷ್ಟು ಹುದ್ದೆಗಳಿಗೆ ಅನುಮತಿಯನ್ನು ನೀಡಲಾಗಿದೆ, ಎಚ್ ಕೆ ಎಷ್ಟಿದಾವೆ, ನಾನ್ ಎಚ್ ಕೆ ಎಷ್ಟಿದಾವೆ, ಯಾವಾಗ ನೋಟಿಫಿಕೇಶನ್ ಆಗುತ್ತೆ, ಆಸ್ಪಿರೆಂಟ್ಗಳು ಏನು ತಯಾರಿಯನ್ನು ಮಾಡ್ಕೊಳ್ಬೇಕು, ಹಾಗೆ ಹೊಸದಾಗಿ ಏನಾದರೂ ಯಾಕೆ ಅಂತ ಕೇಳಿದ್ರೆ 2021 ನಂತರ ಫಸ್ಟ್ ಟೈಮ್ ಆಫ್ಟರ್ 5 years 6 year ಗ್ಯಾಪ್ ಆದಮೇಲೆ ಆಗ್ತಾ ಇದೆ. ಫಿಸಿಕಲ್ ಕ್ರೈಟೇರಿಯಾ ಏನಿದೆ ಅದನ್ನು ಕೂಡ ಹೇಳ್ತೇನೆ. ಏಜ್ ಲಿಮಿಟ್ ಎಷ್ಟು ಕೊಡ್ಬೋದು, ಇವಾಗ ಎಷ್ಟಿದೆ, ಎಷ್ಟು ಕೊಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡ್ತೇನೆ. ಹಾಗೆ ನೇಮಕಾತಿ ವಿಧಾನದ ಬಗ್ಗೆನೂ ಕೂಡ ಹೇಳ್ತೇನೆ. ಆ್ಯಂಡ್ ಕೊನೆಯಲ್ಲಿ ಪ್ರಮುಖ ಸಲಹೆಗಳು ಕೂಡ ಇರ್ತವೆ. ಇವುಗಳು ನಿಮ್ಮ ಪ್ರಿಪರೇಷನ್ಗೆ ಖಂಡಿತ ಹೆಲ್ಪ್ ಆಗ್ತವೆ. ಇದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡುವಂಥ ವಿಷಯಗಳು. ಇದೆಲ್ಲ ನನ್ನ ಮಾಹಿತಿ. PSI RSI ಎಲ್ಲ ಎಕ್ಸಾಮ್ಗಳ ಅನುಭವ ಸಿನ್ಸ್ ಫ್ರಮ್ 2010 ಇಟ್ಕೊಂಡು 2025 ತನಕ. ಈ ಎಲ್ಲ ಅನುಭವ ಸೇರಿಕೊಂಡು ಜೊತೆಗೆ ಪ್ರೆಸೆಂಟಾಗಿ ಸ್ಟಡಿ ಮಾಡ್ತಾ, ಅದಕ್ಕೆ ಟೈಮ್ ಕೊಡ್ತಾ, ರಿಸರ್ಚ್ ಮಾಡ್ತಾ ಇರುವಂಥ ಒಂದು ಅನುಭವನೇ ಈ ಟೆಲಿಗ್ರಾಮು, ಯೂಟ್ಯೂಬು ಮತ್ತು ಅಕಾಡೆಮಿ ಕ್ಲಾಸಸ್ಸಲ್ಲಿರುವಂಥದ್ದು. ಇನ್ನೂ ಕೂಡ ನೀವು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಆಗಿರಲಿಲ್ಲ ಅಂದರೆ ಆಗಿ, ಖಂಡಿತ ನಿಮಗೆ ಕರ್ನಾಟಕದ ಎಲ್ಲ ಎಕ್ಸಾಮ್ಗಳ ಬಗ್ಗೆ ಅಥೆಂಟಿಕ್ ಆದಂಥ ಮಾಹಿತಿ ಮತ್ತು ಸಕ್ಸಸ್ಫುಲ್ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹಾಗೆ ಟೆಲಿಗ್ರಾಮಲ್ಲಿ ಕಂಟಿನ್ಯೂಸ್ ಆಗಿ 2020 ಅಪ್ಡೇಟ್ ಕೊಡ್ತಾನೆ ಇದ್ದೀವಿ. ಅದರ ಟೆಲಿಗ್ರಾಮ್ ಲಿಂಕಲ್ಲಿ ಅದರದ್ದು ಲಿಂಕ್ ಇದೆ. ಹಾಗೆ ನಿಮಗೆ PSI ಆಗಿರ್ಬೋದು, PC ಆಗಿರ್ಬೋದು, ಮಾರ್ಗದರ್ಶನ ಬೇಕಿದ್ರೆ ವಿ ಕಿಂಗ್ಡಮ್ ಅಕಾಡೆಮಿ ಅಂತ ಆ್ಯಪ್ ಇದೆ, ಅದರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಬೋದು. ಸರಿ, ಈಗ ನೋಡೋಣ PSI ಎಷ್ಟು ಹುದ್ದೆಗಳಿಗೆ ಅಧಿಸೂಚನೆ ಅಥವಾ ಸರ್ಕಾರದ ಅನುಮತಿ. ಇದು ಯಾವುದೋ ನ್ಯೂಸ್ ಅಲ್ಲ, ಅಫಿಷಿಯಲ್ ಇನ್ಫಾರ್ಮೇಷನ್. ಕೆಲವು ದಿನಗಳ ಹಿಂದೆ ಕರ್ನಾಟಕ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಏನು ಮಾಡಿತ್ತು, ಕಮಿಷನರೇಟ್ಗಳು ಮತ್ತು ವಲಯಗಳಿಗೆ ಎಷ್ಟು ಹುದ್ದೆ ಖಾಲಿದ್ದಾವೆ ಅಂತ ನಮಗೆ ವರದಿ ಕೊಡ್ರಿ ಅಂತ ಹೇಳಿತ್ತು. ನಾರ್ಮಲ್ಲಿ ಈ IG ಆಫೀಸ್ ಅಂತ ಕರಿತೀವಿ ನಾವು, ಇನ್ಸ್ಪೆಕ್ಟರ್ ಜನರಲ್, ವಲಯಗಳು ರೇಂಜಸ್ ಅಂತ ಕರಿತೀವಿ. ಈ ರೇಂಜಸ್ಗಳು ಮತ್ತು ಕಮಿಷನರೇಟ್ಗಳ ಅಂಡರಲ್ಲಿ ನೇರವಾಗಿ PSIಗಳು ಬರ್ತಾರೆ. ಅಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದಾವೆ ಅಂತ ವರದಿ ಕೊಡ್ರಿ ಅಂತ ಹೇಳಿದ್ರು. ಅದನ್ನು ವರದಿ ಕೊಟ್ಟಿದ್ದಾರೆ. ಕರ್ನಾಟಕ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾದಂಥ ಮಾನ್ಯ DG ಸಾಹೇಬರು ಪರ್ಮಿಷನ್ ಕೊಟ್ಟಿದ್ದಾರೆ. ಯಾರಿಗೆ? ಅದೇ ಪೊಲೀಸ್ ಇಲಾಖೆಯ ನೇಮಕಾತಿ ವಿಭಾಗಕ್ಕೆ. ಅದರ ಆದೇಶ ಆಧಾರದ ಮೇಲೆ ಈ ಮಾಹಿತಿ. ಪ್ರೆಸೆಂಟ್ ಆಗಿ 253 ಸಿವಿಲ್ PSI ಹುದ್ದೆಗಳ ಒಂದು ನೇಮಕಾತಿಗೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಹಿಂದೆ ನೀವು 600 PSI ಹೇಳಿದ್ರಲ್ಲ. ಎಸ್, ನಾನಲ್ಲ, ಗವರ್ಮೆಂಟ್ ಆರ್ಡರಲ್ಲಿನೇ ಇತ್ತು 600 PSIಗಳ ಅನುಮತಿ. ಯಾವಾಗ ಒಳ ಮೀಸಲಾತಿ ಬೇರೆ ಬೇರೆ ವಿಚಾರಗಳಿಂದ ನೇಮಕಾತಿ ಲೇಟ್ ಆದಾಗ ASI ಇದ್ದಂಥವ್ರುಗಳಿಗೆ PSI ಆಗಿ ಸ್ವತಂತ್ರ ಪ್ರಭಾರ ಕೊಟ್ಟು, ರೂಲ್ಸ್ ಏನದ, 30% ASIಗಳಿಗೆ PSI ಪ್ರಮೋಷನು, 70% ನೇರ ನೇಮಕಾತಿ ಅಂತ. ಯಾವಾಗ 30%ಗಿಂತ ಜಾಸ್ತಿ ಜನರನ್ನು ಒಂದು ವಿಶೇಷ ತಿದ್ದುಪಡಿ ಮಾಡಿ ಈ PSI ಕೂಡಿಸಿದಾಗ ಈ ಸದ್ಯ 600 ಕೊಟ್ಟಂಥ ಅನುಮತಿಗಳಲ್ಲಿ 600 ಹುದ್ದೆಗಳು ಖಾಲಿ ಇಲ್ಲ, ಕೇವಲ 253 ಹುದ್ದೆಗಳು. ಈಗ ನೀವು ಬೇರೆದು ಯಾವುದು ಆಲೋಚನೆ ಮಾಡೋಕ್ಕೆ ಹೋಗಬೇಡ್ರಿ, ಅದು ವ್ಯರ್ಥ ಚರ್ಚೆ. 250 ಸಣ್ಣ ನೇಮಕಾತಿ ಅಲ್ಲ, ಅದು ದೊಡ್ಡ ನೇಮಕಾತಿನೇ. ಈ 253 ಹುದ್ದೆಗಳ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ. ಇಷ್ಟಕ್ಕೆ ಮಾತ್ರ ಅನುಮತಿ ಕೊಟ್ಟಿದೆ. ಇನ್ನು 2 ನೇಮಕಾತಿ ಆಗ್ತವೆ, 3 ನೇಮಕಾತಿ, ದಯವಿಟ್ಟು ಅದ್ರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ಸುಮಾರು ಪೋಸ್ಟ್ಗಳು ಬಿಟ್ಟಿದ್ದಾರೆ. KS ಆಗೋರು KSಗೆ ಹೋಗ್ತಾರೆ, ಬೇರೆ ಬೇರೆ ಪೋಸ್ಟ್ ಆಗೋರು ಬೇರೆ ಬೇರೆಗೆ ಹೋಗ್ತಾರೆ. ಇಲ್ಲಿ ಉಳ್ಕೊಳ್ಳೋಂಥವ್ರು PSI ಆಗ್ಬೇಕನ್ನೋರು ಹುಳ್ಕೊತಾರೆ. ಹಾಗಾಗಿ ತಯಾರಿ ಮಾಡಿ. ಇದು ಸರ್ಕಾರದ ಆದೇಶದ ಆಧಾರದ ಮೇಲೆ DG ಸಾಹೇಬರು ನೇಮಕಾತಿ ವಿಭಾಗದ ADGP ಸಾಹೇಬರಿಗೆ ಅನುಮತಿ ಕೊಟ್ಟಿರುವಂಥದ್ದು. ಇಲ್ಲಿ ಆ್ಯಕ್ಚುಲಿ ಈ ಒಂದು KCS 32ನೇ ರೂಲ್ ಪ್ರಕಾರ ASIಗಳನ್ನು PSI ಪ್ರಭಾರದಲ್ಲಿ ಇಟ್ಟಿದ್ದಕ್ಕಾಗಿ 600 ಪೋಸ್ಟ್ಗಳು ಲಭ್ಯವಿಲ್ಲ. ಆ 600 ಪೋಸ್ಟ್ಗಳಲ್ಲಿ ಎಷ್ಟು 253 ಮಾತ್ರ ನೇಮಕಾತಿಗೆ ಅನುಮತಿಯನ್ನು ನೀಡಲಾಗಿದೆ. ದಿಸ್ ಇಸ್ ದ ಗವರ್ಮೆಂಟ್ ಆರ್ಡರ್. ಇಲ್ಲಿ ಎಷ್ಟು ಹುದ್ದೆಗಳಿದಾವೆ?
ಹೆಚ್ಚಿಗೆ ಅಂತ ಕೇಳಿದ್ರೆ ಸಂವಿಧಾನದ 371 ಜೆ ವಿಧಿಯಲ್ಲಿ ಬರುವಂಥ 7 ಜಿಲ್ಲೆಯವರು ಮಾತ್ರ ಅರ್ಜಿ ಸಲ್ಲಿಸಬಹುದಾದಂಥ ಹುದ್ದೆಗಳು. ಹಾಗೆ ನಾನ್ ಹೆಚ್ಚಿಗೆ ಅಂತ ಕೇಳಿದ್ರೆ ಕರ್ನಾಟಕದ 31 ಜಿಲ್ಲೆಯವರು ಕೂಡ ಅರ್ಜಿ ಸಲ್ಲಿಸಬಹುದಾದಂಥ ಹುದ್ದೆಗಳು. ಒಟ್ಟು ನಾನ್ ಹೆಚ್ಚಿಗೆ 180 ಪೋಸ್ಟ್ಗಳಿದಾವೆ, ಹೆಚ್ಚಿಗೆ 65 ಪೋಸ್ಟ್ಗಳಿದಾವೆ. ಸೊ ಅಗೇನ್ ಐ ಆಮ್ ರಿಪೀಟಿಂಗ್, ಹೆಚ್ಚಿಗೆ ನಾನ್ ಹೆಚ್ಚಿಗೆ ಎಷ್ಟು ಹುದ್ದೆಗಳು ಖಾಲಿ ಇರ್ತವೆ, ಖಾಲಿ ಹುದ್ದೆ ಇದ್ದ ಹುದ್ದೆಗಳಿಗೆ ಅನುಮತಿ ಎಷ್ಟಕ್ಕೆ ನೀಡಿದ್ದಾರೆ ಅಷ್ಟನ್ನು ಮಾತ್ರ ಅಧಿಸೂಚನೆ ಬಿಡ್ತಾರೆ. ಸರಿ ಸರ್, ಇವಾಗ ನೋಟಿಫಿಕೇಶನ್ನು 2 ಸಪ್ರೇಟ್. ಈಗಿರುವಂಥ ಸರ್ಕಾರದ ಆದೇಶದ ಪ್ರಕಾರ KS ಅನ್ನು ಬಿಟ್ಟು ಎಲ್ಲ ಪೋಸ್ಟ್ಗಳಿಗೆ ಸಪ್ರೇಟ್ ನೋಟಿಫಿಕೇಶನ್, ಅಂದರೆ ಒಂದೇ ದಿನ ನೋಟಿಫಿಕೇಶನ್ ಬಿಡ್ತಾರೆ. ಸೊ HK ನೋಟಿಫಿಕೇಶನ್ ಸಪ್ರೇಟು, ನಾನ್ HK ಸಪ್ರೇಟು. ಎಸ್, ಅದಕ್ಕೂ ಎಕ್ಸಾಮು ಇದಕ್ಕೂ ಎಕ್ಸಾಮ್, 2 ಎಕ್ಸಾಮ್ ನಡೆಸ್ತಾರೆ. ಹೆಚ್ಚು ಕಡಿಮೆ ಫಿಸಿಕಲ್ ಮಾತ್ರ ಒಂದನ್ನೇ ನಡೆಸುವ ಸಾಧ್ಯತೆ ಇರುತ್ತದೆ. ಫೈನ್. ಸೊ ಇದು ವೆರಿ ಕ್ಲಿಯರ್. ನೆಕ್ಸ್ಟು, ಎಷ್ಟೆಷ್ಟು ಹುದ್ದೆಗಳದಾವ ಸರ್? ಸೊ ನಾರ್ಮಲಿ ಇವೆಲ್ಲ ಸೆಲೆಕ್ಷನ್ ಆದಮೇಲೆ, ಯಾಕಂತ ಕೇಳಿದ್ರೆ ಇದು ಸ್ಟೇಟ್ ವೈಸ್ ರಿಕ್ರೂಟ್ಮೆಂಟ್ ಇರ್ತದೆ. ಸ್ಟೇಟ್ ವೈಸ್ ಇರ್ತದೆ, ಜಸ್ಟ್ ಮಾಹಿತಿಗೋಸ್ಕರ ಇದು. ಸೊ ಸ್ಟೇಟ್ ವೈಸ್ ಇರ್ತದೆ. ನಾಳೆ ನೀವು ಸೆಲೆಕ್ಷನ್ ಆದಮೇಲೆ ನಿಮ್ಮ ರ್ಯಾಂಕು, ನಿಮ್ಮ ರಿಸರ್ವೇಷನ್ ಪ್ರಕಾರ ಆದ್ಯತೆ ಕೊಡಬೇಕಾಗತ್ತೆ. ಬೆಂಗಳೂರು ನಗರ ಮ್ಯಾಕ್ಸಿಮಮ್ ಪೊಲೀಸರು ಹೈಯೆಸ್ಟ್ ಕರ್ನಾಟಕದಾಗ ಬೇಕಾಗಿದ್ದೆ ಬೆಂಗಳೂರಿಗೆ. ನಾವೇನು BCP ಅಂತ ಕರಿತೀವಿ, ಅದು BCP ಅಂದರೆ ಅದೊಂದು ದೊಡ್ಡ ಪ್ರಪಂಚ. ಸೊ ಇಲ್ಲಿ ಟೋಟಲ್ 108 ಸಿವಿಲ್ PSI ಪೋಸ್ಟ್ಗಳಿದಾವೆ. ಇದರಲ್ಲಿ ಕಲ್ಯಾಣ ಕರ್ನಾಟಕದವರಿಗೆ 22 ಪೋಸ್ಟು, ಸೊ ನಾನ್ HKದವರಿಗೆ 81, ಸ್ಪೋರ್ಟ್ಸ್ ಕೋಟದವರಿಗೆ ಟೋಟಲ್ 8 ಪೋಸ್ಟ್ ಅದಾವ. ಅವರಿಗೆ ಪ್ರತ್ಯೇಕವಾಗಿ ಸ್ಪೋರ್ಟ್ಸ್ ಕೋಟಗೆ ನೋಟಿಫಿಕೇಶನ್ ಮಾಡ್ತಾರೆ. ಸ್ಪೋರ್ಟ್ಸ್ ಕೋಟಗೆ ಫೈನ್. ನ್ಯಾಷನಲ್ ಲೆವೆಲು, ಇಂಟರ್ನ್ಯಾಷನಲ್ ಲೆವೆಲ್, ಒಲಿಂಪಿಕ್ಸು ಅದಕ್ಕೆ ಬೇರೆ ಇದೆ. ಸೊ ನೆಕ್ಸ್ಟು ಮೈಸೂರು ಕಮಿಷನರೇಟು, ಧಾರವಾಡ ಕಮಿಷನರೇಟು, ಮಂಗಳೂರು ಕಮಿಷನರೇಟು, ಬೆಳಗಾವಿ ಕಮಿಷನರೇಟು, ಗುಲ್ಬರ್ಗ ಕಮಿಷನರೇಟು. ಇವೆಲ್ಲ ಕಮಿಷನರೇಟ್ ಅಂತ ಕೇಳಿದರೆ ಏನು ಅಂದರೆ, ಹೆಚ್ಚು ಅಪರಾಧಗಳು ಅಥವಾ ಸಿಟಿ ದೊಡ್ಡದಾಗಿ ಬೆಳೀತದೆ, ಅಪರಾಧಗಳು ಭಾಳ ನಡೀತವೆ, ಕೇವಲ ಆ ಸಿಟಿಗೆ ಮಾತ್ರ ಅದರದ್ದು ವ್ಯಾಪ್ತಿ ಎಷ್ಟು, ಓನ್ಲಿ ಸಿಟಿ ಲಿಮಿಟ್ ಮಾತ್ರ. ಇಲ್ಲಿ ಪೊಲೀಸ್ ಠಾಣೆಯ ಮುಖ್ಯಸ್ಥರು 3 ಸ್ಟಾರ್ ಇರುವಂಥ, ಬೇರೆ ಕಡೆಗೆ ನಾವೇನು CPI ಅಂತ ಕರಿತೀವಲ್ಲ ಅವ್ರು ಇರ್ತಾರೆ. ಅವ್ರ ಅಂಡರಲ್ಲಿ ಒಂದು ಸ್ಟೇಷನ್ಗೆ 2, 4, 5, 6 ಜನ PSIಗಳಿರ್ತಾರೆ. ಸೊ ಇವ್ರ ಮೇಲೆ PI ಮೇಲೆ ACP ಅಂತ ಇರ್ತಾರೆ. ನಾವೇನು ಹೊರಗಡೆ DYSP ಅಂತ ಕರಿತೀವಲ್ಲ ಆ ACP. ಸೊ ಇವ್ರ ಮೇಲೆ DCP ಅಂತ ಇರ್ತಾರೆ, ಹೊರಗಡೆ ಅವ್ರನ್ನ SP ಅಂತ ಕರಿತೀವಿ. ಸೊ ಹೀಗೆ ಆ ಒಂದು ಪೊಲೀಸ್ ರ್ಯಾಂಕ್ ಹೋಗ್ಬಿಡ್ತದೆ. ಅವಾದಮೇಲೆ ಎಲ್ಲಿ ರೂರಲ್ ಪ್ಲೇಸ್ಗಳು ಬರ್ತಾವಲ್ಲ, ಇಟ್ ಮೀನ್ಸ್ ಆ ಸಿಟಿ ಹೊರತುಪಡಿಸಿ, ಫಾರ್ ಎಕ್ಸಾಂಪಲ್ ಈಗ ಮೈಸೂರು ಇದೆ, ಮೈಸೂರು ನಗರ ಮಾತ್ರ ಮೈಸೂರು ಕಮಿಷನರೇಟ್. ಮೈಸೂರು ನಗರ ಬಿಟ್ಟು ಮೈಸೂರು ಜಿಲ್ಲೆಯಲ್ಲಿ ಬರುವಂಥ ತಾಲೂಕುಗಳು, ಮೈಸೂರು ಜಿಲ್ಲೆಯಲ್ಲಿ ಬರುವಂಥ ಪ್ರಮುಖ ಹೋಬಳಿಗಳು ಇವೆಲ್ಲ SP ಅಂಡರಲ್ಲಿ ಬರ್ತಾವೆ. ಸೊ ಕಮಿಷನರ್ ಅಂಡರಲ್ಲೆಲ್ಲ SP ಅಂಡರಲ್ಲಿ, ಅವುಗಳಿಗೆ ರೇಂಜಸ್ ಅಂತ ಕರೀತಾರೆ. ಸೊ ಅವೆಲ್ಲ ರೇಂಜ್ಗಳನ್ನು ಸೇರಿಸಿದರೆ, ಸೊ ಇವು ಇಲ್ಲೇನು ತಲೆ ಕಟ್ಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಈಗ ಜಸ್ಟ್ ನೋಟಿಫಿಕೇಶನ್ ಬಗ್ಗೆ ಸೆಲೆಕ್ಟ್ ಆದಮೇಲೆ ಇದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳಿ. ಟೋಟಲ್ 253 ಅದಾವ, 65 HK, 180 ನಾನ್ HK. ಫೈನ್. ಸೊ ಇನ್ನು ನೆಕ್ಸ್ಟು ಏಜ್ ಲಿಮಿಟ್. ಎಸ್, ಇನ್ನೂವರೆಗೆ ಅಫಿಷಿಯಲ್ ಆಗಿ, ಸೊ ಅಫಿಷಿಯಲ್ ಯಾವಾಗ ಬರ್ತದ, ಒಂದು ನೋಟಿಫಿಕೇಶನ್ ಆದಾಗ ಬರ್ತದೆ. ಆದರೆ ಪ್ರೆಸೆಂಟ್ ಆಗಿರುವಂಥ ಸಿಚುವೇಶನ್ ಪ್ರಕಾರ, ಸೊ ದಿಸ್ ಇಸ್ ನಾಟ್ ಅಫಿಷಿಯಲ್, ಬೇಸ್ಡ್ ಆನ್ ದಿ ಪ್ರೆಸೆಂಟ್ ಸಿಚುವೇಶನ್ ಆ್ಯಂಡ್ ಪ್ರೆಸೆಂಟ್ ಗವರ್ಮೆಂಟ್ ಆರ್ಡರ್ಸ್. ಗವರ್ಮೆಂಟ್ ಏನು ಮಾಡಿದೆ, 2027 ಡಿಸೆಂಬರ್ 31ರವರೆಗೆ ಕರ್ನಾಟಕ ಸರ್ಕಾರದ ಎಲ್ಲ ನೇಮಕಾತಿಗಳಲ್ಲಿ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ಇದೆ. ಸೊ ಈ ಬೇಸ್ ಮೇಲೆ ಪ್ರೆಸೆಂಟ್ ಆಗಿ ಸಿವಿಲ್ PSIಗೆ ನಾವು ಇಂದಿನ ನೇಮಕಾತಿಗಳನ್ನೆಲ್ಲ ಗಮನಿಸಿದಾಗ, ಸೊ GMನವರಿಗೆ 30 ಇತ್ತು, GMನವರಿಗೆ 30 ಇತ್ತು. OBC SC ST ಎಲ್ಲ, OBC SC ST ಅಂತ ಕೇಳಿದರೆ SC ಬಂತು, ST ಬಂತು, 2A 2B ಸಮಥಿಂಗ್ 3A 3B ಕ್ಯಾಟಗರಿ 1 ಎಲ್ಲ ಬಂದು, ಇವುಗಳಿಗೆ 32 ಇತ್ತು. ಸೊ ಸಿಂಪ್ಲಿ GMಗೆ 30 ಇತ್ತು, ಸೊ ಅದರ್ಸ್ಗೆ 32 ಇತ್ತು. ಇದು ಪ್ರೆಸೆಂಟ್ ಇರುವಂಥದ್ದು. ಈಗ ಇದ್ರ ಮೇಲೆ 5 ಇಯರ್ಸ್ ಕೊಟ್ಟರೆ ಮಿನಿಮಮ್, ನಾನು ಹೇಳ್ತಾ ಇರೋದು ಮಿನಿಮಮ್, ಬಟ್ ಇನ್ನು ಗವರ್ಮೆಂಟ್ ಆರ್ಡರ್ ಆಗಿಲ್ಲ, ಮಿನಿಮಮ್ ಇಷ್ಟಂತೂ ಆಗುತ್ತೆ. ಸೊ GMನವರಿಗೆ 35, OBC SC STದವರಿಗೆ ಮಿನಿಮಮ್ 37 ತನಕ ಕೊಡ್ತಾರೆ. ಸೊ 37 ಈಸ್ ಟೂ ಗುಡ್. ಸೊ ಇಷ್ಟು ಏಜ್ ಕೊಡ್ತಾರೆ, ನೆನ್ಪಿಟ್ಕೊಳ್ಳಿ. ಫಿಸಿಕಲ್ ಒಂದೇ ಚಾಲೆಂಜ್ ಇರುವಂಥದ್ದು ಇಲ್ಲಿ. ಸೊ ಮಿನಿಮಮ್ 21 ವರ್ಷ ಇದ್ದರೆ ಸಾಕು. ಡಿಗ್ರಿ ಮುಗಿದಿರ್ತದಲ್ಲ, ಜಸ್ಟ್ 21 ಏಜು. ಸರ್ ನಾನು ಡಿಗ್ರಿ ಫೈನಲ್ ಸೆಮ್ ಇದ್ದೀನಿ, ಡಿಗ್ರಿ ಪಾಸ್ ಆಗಿರ್ಬೇಕು ಯಾವಾಗ, ಅರ್ಜಿ ಬಿಟ್ಟಾಗ.
ಸೊ ನಾರ್ಮಲಿ ಹುಡುಗರು ಸಣ್ಣ ಹುಡುಗರು ಇರ್ತಾವೆ, ಗೊತ್ತಿರೋದಿಲ್ಲ, ಹಾಗಾಗಿ ಕೇಳ್ತಾರೆ, ಕೇಳಿದ್ರು ತಪ್ಪಿಲ್ಲ. ಸೊ ಅದಕ್ಕೋಸ್ಕರ ನಾವು ವಿಡಿಯೋದಲ್ಲಿ ಹೇಳುವಂಥದ್ದು. ಫೈನ್. ಸೊ ಇದು ಮಿನಿಮಮ್ ನಾ ಹೇಳೋದಷ್ಟೇ. ಯಾರು 2014ರಿಂದ ಓದ್ತಾ ಇದ್ದೀರಿ, 2014ರಲ್ಲಿ 21 ಏಜ್ ಇದ್ದಂಥವರು ಕೂಡ ನಿಮಗೆ ಅವೈಲೇಬಲ್ ಇದೆ. 2014ನಲ್ಲಿ ಸುಮಾರು ರಿಕ್ರೂಟ್ಮೆಂಟ್, ಐ ನೋ ಅವ್ರು ಯಾಕೆ ಮಿಸ್ ಮಾಡ್ಕೊಂಡಾರಂತ, ಅವ್ರು ಏನೇ ಕಾಂಪ್ರಮೈಸ್ ಏನೇ ನೆಪ ಕೊಡ್ಬೋದು, ಬಟ್ ಐ ನೋ ಆ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಅವಕಾಶ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಫೈನ್. ಇದು ಏಜ್ ರಿಲ್ಯಾಕ್ಸೇಷನ್. ಇನ್ನು ಯಾರಾದರೂ ಹೊಸದಾಗಿ ಬಂದಿರುವಂಥವ್ರುಗಳು, ಸರ್ ಐ ಟೆಸ್ಟ್ ಅದ ಸರ್, ನಂದು ಇಷ್ಟಿದೆ ಸರ್, ನಂದು ಅಷ್ಟಿದೆ ಅಂತ ನೆನ್ಪಿಟ್ಕೊಳ್ಳಿ. ಸಿವಿಲ್ PSIಗೆ ಅಥವಾ ಅಟ್ ಪ್ರೆಸೆಂಟಾಗಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನ ಪೋಸ್ಟ್ಗಳಿಗೆ 168 ಸೆಂಟಿಮೀಟರ್ ಇರಲೇಬೇಕು. ಸರ್ ನಾನು 167.5 ಇದೆ, ಬರೋದಿಲ್ಲ. ಬೇಕಿದ್ರೆ ಅಪ್ಲಿಕೇಶನ್ ಹಾಕಿ 168 ಅಂತ, ಫಿಸಿಕಲ್ಗೆ ಹೋಗು, ವಾಪಸ್ ಬರ್ತಿದೆ ಅಷ್ಟೇ. ಸರ್ 168 ಇದೀನಿ, ಆಯ್ತು, ಮತ್ತೆ ಅಲ್ಲಿ ಹೆಂಗೆ ಚೆಕ್ ಮಾಡ್ತಾರೆ, ನೀನು ಓದೋಕೆ ಗೊತ್ತಾಗುತ್ತೆ. ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ಇಂಥ ನಾನ್ಸೆನ್ಸ್ ಕ್ವಶನ್ ಕೇಳಬೇಡಿ. ಯಾಕೆ ಅಂತ ಕೇಳಿದ್ರೆ ನೀವು ಎಕ್ಸಾಮ್ ಪಾಸ್ ಆಗೋದಿಲ್ಲ. ಇವತ್ತು KE ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತ ಕೇಳಿದ್ರೆ ದಟ್ ಇಸ್ ನಾಟ್ ಈಸಿ. ಸೊ ಹಾಗಾಗಿ ಐಟು ಪುರುಷರಿಗೆ 168, ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ 157, ಹೆಣ್ಣು ಮಕ್ಕಳಿಗೂ ಕೂಡ ಸಿವಿಲ್ PSIಯಲ್ಲಿ ಪೋಸ್ಟ್ ಇರ್ತವೆ. ಸೊ ಮಿನಿಮಮ್ ತೂಕ 45 ಇರಬೇಕು. ಸೊ ಆ ತೂಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಐಟ್ ಇತ್ತು ಅಂತ ಕೇಳಿದ್ರೆ ಚೆನ್ನಾಗಿ ಓದಿ. ಸೊ ಹಾಗೇ ಒಂದಿಷ್ಟು ಊಟ ಗೀಟ ಚೆನ್ನಾಗಿ ಮಾಡಿ. ನಾರ್ಮಲ್ಲಾಗಿ ಪುರುಷರಿಗೆ 81 ಸೆಂಟಿಮೀಟರು ಚೆಸ್ಟ್ ಇರಬೇಕು. ಸ್ಟ್ರೆಚ್ 5 ಸೆಂಟಿಮೀಟರ್ ಮಾಡಿದರೆ 86 ಸೆಂಟಿಮೀಟರ್ ಬೇಕು. ಸರ್ ನನಗೆ 100 ಸೆಂಟಿಮೀಟರ್ ಇದೆ, 100 ಸೆಂಟಿಮೀಟರ್ ಇದ್ದರೂ ಕೂಡ ಮಿನಿಮಮ್ 5 ಸೆಂಟಿಮೀಟರ್ ಸ್ಟ್ರೆಚ್ ಮಾಡಲೇಬೇಕು. ಸೊ ದಿಸ್ ಈಸ್ ದ ಬೇಸಿಕ್ ಇನ್ಫಾರ್ಮೇಷನ್. ಇದೆಲ್ಲ ಆದಮೇಲೆ ನೆಕ್ಸ್ಟು 1600 ಮೀಟರ್ ರನ್ನಿಂಗ್ ಇರ್ತದೆ. ಪುರುಷರಿಗೆ 7 ನಿಮಿಷದಲ್ಲಿರ್ತದೆ. ಅಗೇನ್ ಐ ಆಮ್ ರಿಪೀಟಿಂಗ್, 7 ನಿಮಿಷದಲ್ಲಿರ್ತದೆ ಪ್ರೆಸೆಂಟ್ ಇರುವಂಥ ರೂಲ್ಸ್ ಪ್ರಕಾರ. ಸೊ ನೆಕ್ಸ್ಟು ಮಹಿಳೆಯರಿಗೆ 400 ಮೀಟರು 2 ನಿಮಿಷದಲ್ಲಿರ್ತದೆ. ಸೇಮ್ ಲಾಂಗ್ ಜಂಪು, ಐ ಜಂಪು, ಶಾರ್ಟ್ ಪುಟ್ಟು ಅವೆಲ್ಲ ಇದ್ದೇ ಇರ್ತಾವೆ. ದಟ್ ಈಸ್ ಅ ಕಾಮನ್. ಎಲ್ಲ 18ರಿಂದ 25, 30 ವರ್ಷದ ಎಲ್ಲ ಹುಡುಗರು ಅದನ್ನು ಪಾಸ್ ಆಗ್ತಾರೆ. ಅದೆಲ್ಲ ಮುಖ್ಯ. ಸೊ ಹೆಂಗೆ ನೇಮಕಾತಿ ಮಾಡ್ಕೋತಾರೆ ಸುಮಾರು ಸಲ, ಸರ್ ಹಂಗಂತೆ ಹಿಂಗಂತೆ. ಅದರಲ್ಲೂ ಮುಖ್ಯವಾಗಿ ನಾನು ಗಮನಿಸಿದ್ದು, ಕಳೆದ 12 ವರ್ಷಗಳಿಂದ ನಾನು ಗಮನಿಸಿದ್ದು 2014 ಹಿಡ್ಕೊಂಡು, ಬಿಕಾಸ್ 2014ರಲ್ಲಿ ಫಸ್ಟ್ ಟೈಮ್ ನಾನು ಧಾರವಾಡ ಹೋಗಿದ್ದು. ಅಲ್ಲಿಂದ ಅಬ್ಸರ್ವ್ ಮಾಡಿದ ಪ್ರಕಾರ ಈ ಎಲ್ಲ ಗಾಸಿಪ್ಗಳು, ಸುದ್ದಿಗಳು, ಅವತ್ತು ಯಾವ ವಾಟ್ಸಪ್ ಇರಲಿಲ್ಲ, ಫೇಸ್ಬುಕ್ ಇಲ್ಲ, ಟೆಲಿಗ್ರಾಮ್ ಇರಲಿಲ್ಲ, ಅಂದ್ರೆ ಫೋನ್ ಮಾಡಿ ಹೇಳ್ತು ನಮ್ಮ ಹುಡುಗರು, ಹಂಗಂತಲೇ ಹಿಂಗಂತಲೇ ಅಂತ. ಈಗಂತೂ ಸಿಕ್ಕಾಪಟ್ಟೆ. ಸೊ ಹಾಗಾಗಿ ಈ ಧಾರವಾಡ, ಬಿಜಾಪುರ ಈ ಕಡೆಗಳೇ ಈ ಗಾಸಿಪ್ಸು, ಸುದ್ದಿಗಳು ಸೊ ನಡೀತಾ ಇರ್ತಾವೆ. ನಾನು ಹೇಳೋದಷ್ಟೇ ಅಫಿಷಿಯಲ್ ಇನ್ಫಾರ್ಮೇಷನ್ ಬರುವ ತನಕ. ಸೊ ಇವತ್ತೇನ್ರಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 2 ನಿಮಿಷದಾಗ ಒಂದು ಬದಲಾವಣೆ ಆದರೆ 2 ನಿಮಿಷದಾಗ ಎಲ್ಲ ಕಡೆಗೆ ಸ್ಪ್ರೆಡ್ ಆಗುತ್ತೆ. ನೈಜವಾದಂಥ ಅಫಿಷಿಯಲ್ ಆದಂಥ ಮಾಹಿತಿಯನ್ನು ಮಾತ್ರ ನಂಬಿ. ಪ್ರಸ್ತುತ ಯಾವುದೇ ಬದಲಾವಣೆ ಆಗಿಲ್ಲ. ಭಾಳ ಜನ ಹೇಳ್ತಾರೆ ಸರ್ ಫಸ್ಟಿಗೆ ಫಿಸಿಕಲ್ ಆಗುತ್ತೆ, ಫಸ್ಟಿಗೆ ಎಕ್ಸಾಮ್ ಆಗುತ್ತೆ, ಆಮೇಲೆ ಫಿಸಿಕಲ್, ಏನೇ ಆಗ್ಬೋದು. ಸದ್ಯ ಅಂತೂ ಚೇಂಜ್ ಇಲ್ಲ. ಅದು ಏನಾದರೂ ತಿದ್ದುಪಡಿ ಬದಲಾವಣೆ ಮಾಡಿದರೆ CR ತಿದ್ದುಪಡಿ ಮಾಡಬೇಕಾಗತ್ತೆ. ಕೇಡ್ರಾ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸನ್ನು ಅದನ್ನು ತಿದ್ದುಪಡಿ ಮಾಡಿ ರಾಜ್ಯಪತ್ರ ಗೆಜೆಟ್ನಲ್ಲಿ 15 ದಿನಗಳ ಪಬ್ಲಿಕ್ ಒಪಿನಿಯನ್, ಆ 15 ದಿನಗಳ ಪಬ್ಲಿಕ್ ಒಪಿನಿಯನ್ ಆದಮೇಲೆ ಸೊ ನೆಕ್ಸ್ಟ್ 15 ಡೇಸಲ್ಲಿ ಅದು ಫೈನಲ್ ಆಗಿ ಎಲ್ಲ ರೂಲ್ಸ್ ಲೇಟ್ ಆಗ್ತವೆ. ಅಟ್ ಪ್ರೆಸೆಂಟ್ ಆಗಿ ಯಾವುದೇ ಬದಲಾವಣೆ ಇಲ್ಲ. ಸೊ ಫಸ್ಟಿಗೆ ಫಿಸಿಕಲ್ ನಡೆಸ್ತಾರೆ. ಯಾರು ದಪ್ಪಿದ್ದೀರಿ, ಯಾರಿಗೆ ಫಿಸಿಕಲ್ ಪ್ರಾಬ್ಲಮ್ ಇದೆ, ಯಾರಿಗಿದೆ, ಯಾವುದೇ ಕಾರಣಕ್ಕೂ ಸೊ ಪ್ರತಿದಿನ ಮುಂಜಾನೆ ಎದ್ದು, ನಾರ್ಮಲಿ ಮುಂಜಾನೆ ಎದ್ದು 1 ಅವರು ವಾಕ್ ಮಾಡಿ, ಸ್ವಲ್ಪ ಸ್ಪೀಡ್ ವಾಕ್ ಮಾಡಿ. ಸಿಕ್ಕಾಪಟ್ಟೆ 1600 ಮಿನಿಟನ್ನು ಟೈಮಿಂಗ್ ಹಚ್ಕೊಂಡು 7 ನಿಮಿಷದಾಗ ಓಡತ್ತೆ ಅಂತ ಓಡಕ್ಕೆ ಹೋದರೆ ಕಾಲು ಬ್ಯಾನ್ ಆಗ್ತವೆ, ಸೆನ್ ಪೇನು, ಈ ಪೇನು ಸುಡ್ಗಾಡು ಬರ್ತಾವೆ. ಅವನೇನು ಮಾಡೋಕ್ಕೆ ಹೋಗಬಾರ್ದು. ಸುಮ್ಮನೆ ಒಂದು 25ರಿಂದ 30 ನಿಮಿಷ ಸ್ಪೀಡ್ ವಾಕ್ ಆದರೂ ಮಾಡಿ, ಸ್ಲೋ ರನ್ನಿಂಗ್ ಆದರೂ ಮಾಡಿ. ಜಸ್ಟ್ ಮಾಡಿದರೆ 20-25 ನಿಮಿಷ ಆಯ್ತು, ನೆಕ್ಸ್ಟ್ ಸೀದಾ ಮನೆಗೆ ಹೋಗಬೇಕು, ಓದ್ಕೊಂಡು ಕೊಡಬೇಕು. ಜಾಸ್ತಿ ಫಿಸಿಕಲಿ ಸ್ಟ್ರೈನ್ ಆದರೆ ನೀವು ತಿನ್ನುವಂಥ ಧಾರವಾಡ, ಬಿಜಾಪುರ ಊಟಕ್ಕೆ ಸೊ ನಾಲಿಗೆ ಟೇಸ್ಟ್ ಬರ್ಬೋದು, ಆದರೆ ಅದರಲ್ಲಿ ಕ್ವಾಲಿಟಿ ಇರೋದಿಲ್ಲ, ವೀಕ್ನೆಸ್ ಬರುತ್ತೆ, ಮಲ್ಕೊಳ್ತೀರಿ. ಸೊ ನಿದ್ದೆಗಣ್ಣಲ್ಲಿ ಹೋದರೆ ಏನೂ ಯೂಸ್ ಆಗೋದಿಲ್ಲ. ಅದಕ್ಕೆ ಸುಮ್ಮನೆ ಜಸ್ಟ್ ಪ್ರಾಬ್ಲಮ್ ಇದ್ದವ್ರು ಮಾತ್ರ ಒಂದಿಷ್ಟು ವಾಕ್ ಗೀಕ್ ಮಾಡಿ. ನೆಕ್ಸ್ಟು ಲಿಖಿತ ಪರೀಕ್ಷೆ. ಅಲ್ಲಿ ಫಿಸಿಕಲ್ ಆದಮೇಲೆ ಯಾರೆಲ್ಲ ಪಾಸ್ ಆಗ್ತಾರೆ 168 ಸೆಂಟಿಮೀಟರ್ ಇದ್ದರೆ ಓಸು ಮಂದಿ ಪಾಸ್ ಆಗ್ತಾರೆ, ರನ್ನಿಂಗ್ ಓಡಿದ್ರೆ ಓಸು ಮಂದಿ ಪಾಸ್ ಆಗ್ತಾರೆ. ಫಿಸಿಕಲ್ ಪಾಸ್ ಆದಂಥವರೇ ಈ 250 ಮಂದಿ ಬೇಕಿದ್ರೆ ನೋಡ್ಕೊಳ್ಳಿ. 1.5 ಲಕ್ಷದಿಂದ 2 ಲಕ್ಷ ಜನ ಈ ವರ್ಷ ಮಿನಿಮಮ್ ಇದು 2 ಲಕ್ಷ ಜನ ಮಿನಿಮಮ್ ಅಪ್ಲಿಕೇಶನ್ ಹಾಕ್ತಾರೆ.
ಎಲ್ಲರೂ ನಾನು PS ಆಗಬೇಕು, ಡಬಲ್ ಸ್ಟಾರ್ ಹಾಕೊಳ್ಬೇಕು, ಸಿಂಗಮ್ ಥರ ಸ್ಟೇಟಸ್ ಇಟ್ಕೋಬೇಕು, ಸೊ ಥೌಸಂಡ್ಸ್ ಆಫ್ ಸ್ಟಾರ್ಸ್ ಆನ್ ದಿ ಸ್ಕೈ ಬಟ್ 2 ಸ್ಟಾರ್ಸ್ ಆರ್ ಮೋರ್ ದೆನ್ ಥೌಸಂಡ್ಸ್ ಸ್ಟಾರ್ಸ್ ಆನ್ ದಿ ಸ್ಕೈ ಅಂತ, ಅದೆಲ್ಲರಿಗೆ ದಟ್ಸ್ ಫೈನ್. ಬಟ್ ಎಕ್ಸಾಮ್ ಬಗ್ಗೆ ವರಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಪೇಪರ್ 1 ಅಂತ ಇರ್ತದೆ. ಅಟ್ ಪ್ರೆಸೆಂಟಾಗಿ ಏನೇ ಬದಲಾವಣೆ ಆಗಿಲ್ಲ. ನಾರ್ಮಲಿ PSI ಬದಲಾವಣೆ ಆಗಲ್ಲ ಅಂತ ನಾನು ಅಂದ್ಕೊಳ್ತೀನಿ. ದ ರೀಸನ್ ಏನಂದರೆ ಅಲ್ಲಿ ಪತ್ರ ವ್ಯವಹಾರ, ಕಮ್ಯುನಿಕೇಷನ್ನು, ಬೇರೆ ರಾಜ್ಯದ ಕೇಸ್ಗಳು 108 ಕಿರಿಕಿರಿ ಇರ್ತವೆ. ಸೊ ಇಲ್ಲಿ ಟ್ರಾನ್ಸ್ಲೇಷನ್ನು, 1 ಭಾಷಾಂತರ, 2 ಪ್ರಬಂಧ, 3 ಪ್ರಿಸೈಸ್ ಅಂತ. ಇದರಲ್ಲಿ 50 ಅಂಕಗಳಿಗೆ ಇರ್ತದೆ. 20 ಅಂಕ ಭಾಷಾಂತರ, 20 ಅಂಕ ಪ್ರಬಂಧ, ಸಾರಾಂಶ. ಈ ಟ್ರಾನ್ಸ್ಲೇಷನ್ನು ನಮಗೆ ಒಂಥರ ಮ್ಯಾಥ್ಸ್ ಇದ್ದಾಗೆ, ಫಿಕ್ಸ್ ಮಾರ್ಕ್ಸ್ ಇದ್ದಾಗೆ. ಯಾರಿಗೆ ಕನ್ನಡ ಮೀಡಿಯಂ ಇದ್ರೆ ಮತ್ತೆ ಪ್ರೀವಿಯಸ್ ಇಯರ್ ಎಕ್ಸಾಮ್ ಆಗಿರ್ತದೆ. ಸರ್ ನಾನು 31 ಸೆಲೆಕ್ಟ್ ಆಗಿಲ್ಲ ಅಂದರೆ 31, ಸೆಲೆಕ್ಟ್ ಆಗಿದ್ರೆ ಎಷ್ಟು ಮಾರ್ಕ್ಸ್ ಅನ್ನೋದು ಭಾಳ ಮುಖ್ಯ. ನಾನು ಮತ್ತೆ ಹೇಳ್ತೇನೆ, ಇದನ್ನು ಕೈಂಡ್ ರಿಕ್ವೆಸ್ಟು 2014 ಅಬ್ಸರ್ವ್ ಮಾಡ್ತಾ ಇದ್ದೇನೆ. ನೀವು ಸೆಲೆಕ್ಟ್ ಆಗಿಲ್ವಾ, ನೀವು 35 ಮಾರ್ಕ್ಸ್ ತೊಗೊಂಡ್ರು ಕೂಡ ದಯವಿಟ್ಟು ಅದನ್ನು ಕೌಂಟ್ ಮಾಡಬೇಡಿ. ಯಾಕೆ ಅಂತ ನಾನು ಹೇಳೋದಿಲ್ಲ, ಅದನ್ನು ಕೌಂಟ್ ಮಾಡೋಕ್ಕೆ ಹೋಗಬೇಡಿ. ಐ ನೋ ದ ರೀಸನ್. ಜಸ್ಟ್ ನಿಮ್ಮ ಫೋಕಸ್ ಏನಿರಲಿ ಅಂತ ಕೇಳಿದ್ರೆ, ನಿಮಗೆ ಟ್ರಾನ್ಸ್ಲೇಷನ್ ಬರೋದಿಲ್ಲ, ನೀಟಾಗಿ ಟ್ರಾನ್ಸ್ಲೇಷನ್ ಕಲ್ತ್ಕೊಳ್ಳಿ. ಯಾಕಂದರೆ ಸೊ ಅದು ನಮ್ಮ ಕಣ್ಮುಂದೆ ಇರ್ತದೆ, ಅದನ್ನು ನೋಡಿ ನಮಗೆ ಇಂಗ್ಲೀಷ್ ಮೇಲೆ ಗ್ರಿಪ್ಪು, ಒಂದಿಷ್ಟು ಸಣ್ಣ ಪುಟ್ಟ ಟೆಕ್ನಿಕ್ಸ್ ಗೊತ್ತಿದ್ರೆ ಔಟ್ ಆಫ್ ಮಾರ್ಕ್ಸ್ 20 ಮಾರ್ಕ್ಸ್ಗೆ 18 ಮಾರ್ಕ್ಸ್ ತೊಗೋಬೋದು. ನೆಕ್ಸ್ಟ್ ಪ್ರಬಂಧವನ್ನು ಸಿದ್ಧಪಡಿಸ್ಕೊಳ್ಳಿ. ಸೊ ಬುಕ್ಗಳದಾವೆ, ಮಾರ್ಕೆಟಲ್ಲಿ ಸುಮಾರು ಬುಕ್ಗಳದಾವೆ, ನೋಡ್ಕೊಳ್ಳಿ, ನೀವು ರೆಡಿ ಮಾಡ್ಕೊಳ್ಳಿ. ಸೊ ಎಸ್, ಯಾವುದು ಬರುತ್ತಂತೆ ಗೊತ್ತಿಲ್ಲ, ಪ್ರಬಂಧ ಯಾವುದು ಬರುತ್ತಂತ ಗೊತ್ತಿಲ್ಲ, ನೀವು ಪ್ರಿಪೇರ್ ಆಗುವಂಥ 8-10 ಪ್ರಬಂಧದಲ್ಲಿ ಬಂದಿಲ್ಲ ಅಂದರೆ ಅದಕ್ಕೆ ಯಾವುದು ಟ್ರಾನ್ಸ್ಲೇಷನ್ ಮುಂದೆ ಇರ್ತದೆ, ಅದನ್ನು ಪರ್ಫೆಕ್ಟಾಗಿ. ಹಾಗೆ ಪ್ರಿಸೈಸು ಕೂಡ ನಿಮ್ಮ ಕಣ್ಮುಂದೆ ಇರ್ತದೆ, ಅದನ್ನು ಪರ್ಫೆಕ್ಟಾಗಿ. ಈ 30 ಮಾರ್ಕ್ಸ್ಗಳು ಕಣ್ಮುಂದೆ ಇರ್ತವೆ, ಇದನ್ನು ಫಸ್ಟ್ ಪ್ರಯಾರಿಟಿ ಕೊಡಿ. ನೆಕ್ಸ್ಟ್ ಪ್ರಬಂಧ ಕೊಡಿ. ಸೊ ನೆಕ್ಸ್ಟ್ ಪೇಪರ್ 2 GK ಇರ್ತದೆ. ಸೊ ಇವಾಗ KE ಎಕ್ಸಾಮ್ ಮಾಡ್ತಾರೆ. ಯಾಕಂತ ಕೇಳಿದ್ರೆ ಈಗ ರೇಸಲ್ಲಿರೋದೇ ಗವರ್ನಮೆಂಟು ಎಲ್ಲ ಸ್ಮೂತ್ ನಡೆಯುವಾಗ ಕಿರಿತಿ ತೊಗೊಳಕ್ಕೆ ಇಷ್ಟಪಡೋದಿಲ್ಲ. ಸೊ ಇವಾಗ KE ಕ್ವಾಲಿಟಿ ಕ್ವಶನ್ ಪೇಪರ್ ಅಂದರೆ ಪೇಪರ್ 2 ಚೆನ್ನಾಗಿ ಕ್ವಾಲಿಟಿ ಕ್ವಶನ್ಸ್ ಬರ್ತವೆ. ಸೊ ಕ್ವಾಲಿಟಿ ಕ್ವಶನ್ ಪೇಪರ್ಸು ಮಾರ್ಕೆಟಲ್ಲಿರುವಂಥ ಏನು PSI ಹೆಸರಿನಲ್ಲಿರುವಂಥ ತುಂಬ ಕಡಿಮೆ. ಹಾಗೆ ಹೇಳಿದರೆ ಅವಕ್ಕೆ ಪ್ರಾಬ್ಲಮ್ ಆಗುತ್ತೆ, ಬಟ್ ಅದು ಉದ್ದೇಶ ನಂದಲ್ಲ. ಆಸ್ಪಿರೆಂಟ್ಗಳ ದೃಷ್ಟಿಕೋನದಿಂದ ನೋಡಿದಾಗ ಸೊ ನಾವು ಎಕ್ಸಾಮ್ ಟ್ರೈನ್ ಮುಗಿದ ಮೇಲೆ ಹಂಗಾಗಬೇಕಾಗಿತ್ತು ಹಿಂಗಾಗಬೇಕಾಗಿತ್ತು ಅಂತ ಹೇಳೋದು ಸೂಕ್ತ ಅಲ್ಲ. ಇವಾಗಲೇ ಎಲ್ಲ ಮೆಂಟಲಿ. ಸೊ ನಿಮಗೆ ಮಾರ್ಗದರ್ಶನ ಬೇಕಿದ್ದರೆ ಖಂಡಿತ. ಸೊ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಸುಮಾರು, ಅದರಲ್ಲೂ ನಾನು ಅಬ್ಸರ್ವ್ ಮಾಡಿದಾಗೆ 545, 402 ಈಗಾಗಲೇ PC ಆಗಿದ್ದುಕೊಂಡು. ಸೊ 100 ಜನರಲ್ಲಿ 70-80% ಜಸ್ಟ್ ಮಿಸ್ ಆದವ್ರೆ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಮಾರ್ಕೆಟಲ್ಲಿ ಇರುವಂಥ ಸೋರ್ಸಸ್ಗಳಲ್ಲಿ ಈ ಕಂಟೆಂಟ್ ಇಲ್ಲ ಅಂತ. ಸೊ ನೋಡಿರಿ, ಯೂಸ್ ಆದರೆ ಸೊ ಆ್ಯಪಲ್ಲಿ ಕ್ಲಾಸಸ್ ಅದಾವೆ, ಯು ಕ್ಯಾನ್ ಜಾಯಿನ್. ನೆಕ್ಸ್ಟು, ಒಂದು ಸಲ ರಿಟರ್ನ್ ಎಕ್ಸಾಮ್ ಆದಮೇಲೆ ಹೆಚ್ಚು ಕಡಿಮೆ ಸೆಲೆಕ್ಷನ್ ಲಿಸ್ಟೇ, ಮೆಡಿಕಲ್ 1:1 ಲಿಸ್ಟೇ ಬಿಡ್ತಾರೆ. ಸೊ ಅವರಿಗೆ ಮೆಡಿಕಲ್ ಮಾಡ್ತಾರೆ. ಸೊ ಅಗೇನ್ ಮೆಡಿಕಲಲ್ಲಿ ನಾನು ನೋಡಿದ ಹಾಗೆ ಕಲರ್ ಬ್ಲೈಂಡ್ನೆಸ್ ಇದ್ದರೆ ನಿಮಗೆ ಆಗೋದಿಲ್ಲ. ಹಾಗಂತ ಅದ್ರ ಬಗ್ಗೆ ತಲೆ ಕೆಡಿಸೋ, ಸರ್ ನನಗೆ ಆಪ್ರೇಷನ್ ಆಗಿದೆ, ಹೆಣ್ಮಕ್ಳು ಇದ್ರಪ್ಪ ಅಂದರೆ ಸೀಸರಿನ್ ಆಗಿದೆ, ಅವೇನೂ ಆಗೋದಿಲ್ಲ ರೀ, ಜಸ್ಟ್ ಓದಿ. ಸೊ ನೀವು ಫಿಸಿಕಲ್ ಪಾಸ್ ಆಗೋಷ್ಟು ಕೆಪಾಸಿಟಿ ಇದ್ದರೆ ನಿಮಗೆ ಮೆಡಿಕಲ್ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ನನಗೆ ಗ್ಲಾಸ್ ಇದ್ದರೂ ಏನಿಲ್ಲ. ಅಲ್ಲಿ ಒಂದಿಷ್ಟು ರೇಂಜ್ ಇರ್ತವೆ, ಅವುಗಳನ್ನು ಮೆಡಿಕಲ್ ಬೋರ್ಡೇ ಡಿಸೈಡ್ ಮಾಡಬೇಕಾಗತ್ತೆ. ಯಾರೋ ಯೂಟ್ಯೂಬಲ್ಲಿ ಪಾಠ ಮಾಡೋನು ಅಥವಾ ಈಗಾಗಲೇ ಈವನ್ ನಾನು 2-3 ಮೆಡಿಕಲನ್ನು ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮಾಡೀನಿ ಅಂದ್ರೂ ನನಗಿಲ್ಲಾರದು. ಫಾರ್ ಎಕ್ಸಾಂಪಲ್ ನನ್ನ ಕಣ್ಣು ಸರ್, ಮೈ ಐಸ್ ಆರ್ ವೆರಿ ಗುಡ್. ಸೊ ನನಗೆ ಐ ಪ್ರಾಬ್ಲಮ್ ಇದ್ದು ಗೊತ್ತಿಲ್ಲ. ಐ ಡೋಂಟ್ ನೋ ಕಲರ್ ಬ್ಲೈಂಡ್ನೆಸ್ ಹೆಂಗೆ ಚೆಕ್ ಮಾಡ್ತಾರೆ ಅಂತ. ಐನೋ ಕಿವಿಯಾಗಿ ಚೆಕ್ ಮಾಡ್ತಾರೆ. ನನಗೆ ಪ್ರಾಬ್ಲಮ್ ಇದ್ದರೆ ಅವೆಲ್ಲ ಪ್ರಾಬ್ಲಮ್ ಆಗ್ತವೆ. ಅದಕ್ಕೆ ಅವುಗಳ ಬಗ್ಗೆ ಜಾಸ್ತಿ ತಲೆ ಕೆಡ್ಸೋಕೋಬೇಡ. ಸುಮಾರು ಜನ ನನಗೆ ಕಣ್ಣಿಗೆ ಚಸ್ಮ ಅದ ಸರ್, ಇಲ್ಲಾಂದರೆ PS ಆಗ್ತಿದ್ದೆ. ನೋ ಪ್ರಾಬ್ಲಮ್. ಕಣ್ಣಿನ ಚಸ್ಮ ಇದ್ರಷ್ಟೇ PS ಆಗೋದಿಲ್ಲ, ಅಲ್ಲಿ CT ಪಾಸ್ ಆಗಬೇಕು. ಸೊ ಸರ್ ಎಲ್ಲ ಫಿಸಿಕಲ್ ಪಾಸ್ ಆಗಿದೆ, ಜಸ್ಟ್ ರಿಟರ್ನ್ದಾಗ ಹೋಯ್ತು. ಜಸ್ಟ್ ರಿಟರ್ನ್ ಅಲ್ಲ, ರಿಟರ್ನೇ 98%. ಒಬ್ಬ ಆರೋಗ್ಯವಾಗಿ ಯಾವುದೇ ಕಾಯಿಲೆ ಇಲ್ಲದೆ, ಯಾವುದೇ ಬೊಜ್ಜು ಇಲ್ಲದೆ, ಯಾವುದೇ ಏನಂತ ಕರಿತೀವಿ ನಾವು, ಒಂದು ನಿಶಕ್ತಿ ಇಲ್ಲಾರ್ದಂಥ ಯುವತಿ ಎಲ್ಲರೂ ಕೂಡ ಫಿಸಿಕಲ್ ಪಾಸ್ ಆಗ್ತಾರೆ. 2% ಫಿಸಿಕಲ್. ಸರ್ ಇದೇ ಫೇಲ್ ಆದರೆ ಅದು ಪಾಸ್ ಆಗಲೇಬೇಕು, ಅದು ಆ ವಯಸ್ಸಿನವರು. ಫೈನ್. ಸೊ ಇವೆಲ್ಲ ಸ್ವಲ್ಪ ಬಿ ಪ್ರಾಕ್ಟಿಕಲ್. ನೀವು 21 ಏಜ್ನವ್ರು ಇದ್ದೀರೋ, 35 ಏಜ್ನವ್ರು ಇದ್ದೀರೋ, ಏಜ್ ಈಸ್ ನಾಟ್ ಮ್ಯಾಟರ್. ಫೈನ್. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಆರ್ಡರ್ ಕಾಪಿ ಕೊಡ್ತಾರೆ. ಆವತ್ತು ನೀನು ಕರ್ನಾಟಕ ಪೊಲೀಸ್ನ ಅವಿಭಾಜ್ಯ ಅಂಗವಾಗಿರ್ತೀರಿ. ನಿಮ್ಮ ಭುಜದ ಮೇಲೆ ಒಂದು ಸಿಂಗಲ್ ಸ್ಟಾರ್ ಬರ್ತದೆ ಎಲ್ಲ ಪ್ರೊಬೇಷನರಿಗಳಿಗೆ. ಸೊ 2 ಇಯರ್ಸ್ ತನಕ ಜಾಯಿನ್ ಆದ 2 2 ಇಯರ್ಸ್ ತನಕ ಎಲ್ಲ, ಈವನ್ ಇನ್ಕ್ಲೂಡಿಂಗ್ DOSPಗಳಿಗೆ ಕೂಡ ಸಿಂಗಲ್ ಸ್ಟಾರೇ ಕೊಡ್ತಾರೆ.
ಸೊ ಆರ್ಡರ್ ಕಾಪಿ ಆಗುತ್ತೆ, 12 ತಿಂಗಳ ಟ್ರೈನಿಂಗ್ ಇರ್ತದೆ. 2 ಟ್ರೈನಿಂಗ್ ಸೆಂಟರ್ ಅದಾವ ಕರ್ನಾಟಕದಲ್ಲಿ. ಒಂದು ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು, ಇನ್ನೂ ಒಂದು ಕರ್ನಾಟಕ ಪೊಲೀಸ್ ಟ್ರೈನಿಂಗ್ ಕಾಲೇಜು ಅಕಾಡೆಮಿ. ಸ್ಕೂಲ್ಗಳಲ್ಲಿ ಕಾನ್ಸ್ಟೇಬಲ್ಗೆ ಕೊಡ್ತಾರೆ, PTS ಅಂತ ಕರೀತಾರೆ, ಓಕೆ, PTS ಅಂತ ಕರೀತಾರೆ. ಸೊ ಇವೆಲ್ಲ ಆಫೀಸರ್ ಟ್ರೈನಿಂಗು. ಅಗೇನ್ ಐ ಆಮ್ ರಿಪೀಟಿಂಗ್, ನಿಮಗೇನಾದರೂ ಯೂನಿಫಾರ್ಮ್ ಅಂತ ಡ್ರೀಮ್ ಇದ್ದರೆ, ಓದುವ ಕೆಪಾಸಿಟಿ ಇದ್ದರೆ, ದಮ್ ಇದ್ದರೆ, ಹಠ ಇದ್ದರೆ, ಜಾಸ್ತಿ ಜನಕ್ಕೆ ಒಂದಿಷ್ಟು ನನ್ನ ಲಿಮಿಟಲ್ಲಿ ಹೆಲ್ಪ್ ಮಾಡ್ತೀನಿ ನನಗಿದ್ರೆ ಎಂಜಾಯ್ ಮಾಡಿ ಇದನ್ನು. ಅಗೇನ್ ಐ ಆಮ್ ರಿಪೀಟಿಂಗ್, ಎಂಜಾಯ್ ಇನ್ ದ ಸೆನ್ಸ್ ಕಾನೂನಿನ ಚೌಕಟ್ಟಿನಲ್ಲಿ ಜನರಿಗೆ ಸೊ ಒಳ್ಳೇದು ಮಾಡುವಂಥದ್ದು, ಮತ್ತು ಅದನ್ನೇನೋ ಬೇರೆ ಬೇರೆ ತಿಳ್ಕೊಬೇಡ್ರಿ. ನೆಕ್ಸ್ಟು, ಸರಿ ಸರ್, ನೋಟಿಫಿಕೇಷನ್ ಯಾವಾಗ ಆಗುತ್ತೆ? ಎಸ್, ಸೊ ಜುಲೈ 16ನೇ ತಾರೀಕು 2026ರಂದು DGIG ಸಾಹೇಬರು ನೇಮಕಾತಿ ವಿಭಾಗಕ್ಕೆ ಮಾಹಿತಿ ಕೊಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ. ಈ ಅನುಮತಿ ಆಧಾರದ ಮೇಲೆ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಕ್ಯಾಟಗರಿ ವೈಸ್, ಸೊ ಕ್ಯಾಟಗರಿ ವೈಸು ಒಂದು ಪೋಸ್ಟ್ಗಳ ಅಲೋಕೇಶನ್ ಮಾಡ್ತಾರೆ. ಲಭ್ಯವಿರುವ ಹುದ್ದೆಗಳನ್ನು ಕ್ಯಾಟಗರಿ ವೈಸ್ ಮಾಡ್ತಾರೆ. ಮಾಡಿದ ಮೇಲೆ ನೆಕ್ಸ್ಟು KEಗೆ ಪ್ರಪೋಸಲ್ ಕಳಿಸ್ತಾರೆ. ಸೊ KE ಪ್ರಪೋಸಲ್ ಕಳಿಸಿದ ಮೇಲೆ KEದವರು ತಮ್ಮ ವೇಳಾಪಟ್ಟಿಯನ್ನು ನೋಡಿಕೊಂಡು, ಸೊ ಯಾವಾಗ ಎಕ್ಸಾಮ್ ಮಾಡ್ಬೋದು, ಏನು ಮಾಡ್ಬೋದು ಆ ಥರ ನೋಡಿಕೊಂಡು ಅವ್ರು ಏನು ಮಾಡ್ತಾರೆ, ನೋಟಿಫಿಕೇಷನ್ ಹೊರಡಿಸ್ತಾರೆ. KE ನೋಟಿಫಿಕೇಷನ್ ಪ್ರಕಾರ ನಿಮ್ಮೆಲ್ಲರಿಗೂ ಗೊತ್ತಿದೆ, ಜಸ್ಟ್ 2 ಮಂತ್ಸ್ ಮಾತ್ರ ಅವರು ಟೈಮ್ ಕೊಡುವಂಥದ್ದು. ಸೊ ಹಾಗಾಗಿ KE ಕಳಿಸ್ತಾರೆ. KEದವರು ಈಗಾಗಲೇ ಹೇಳಿದ್ದಾರೆ, KE ಮುಖ್ಯಸ್ಥರು ಏನಂತ, ನಮಗೆ ಜೂನ್ 30ನೇ ತಾರೀಕು ತನಕ ಯಾವ ನೋಟಿಫಿಕೇಷನ್ ಬರ್ತವೆ, ಅಂದರೆ ನೇಮಕಾತಿ ಪ್ರಸ್ತಾವನೆಗಳ ಪ್ರಪೋಸಲ್ ಬರ್ತವೆ, ಅವನ್ನೆಲ್ಲ ಜುಲೈ ಆಗಸ್ಟಲ್ಲೇ ನೋಟಿಫಿಕೇಷನ್ ಮಾಡ್ತೀವಿ. ಜೂನ್ 30 ಆದಮೇಲೆ ಯಾವ ಬರ್ತಾವೋ ಅವುಗಳನ್ನು ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒಂದು ವೇಳೆ ಇದರ ಮಧ್ಯದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಜುಲೈ 15ರಿಂದ ಸೆಪ್ಟೆಂಬರ್ ಫಸ್ಟ್ ವೀಕ್ ತನಕ PSI ನೋಟಿಫಿಕೇಷನ್ ಪ್ರಪೋಸಲ್ಗಿನ KEದವರಿಗೆ ಹೋದರೆ, ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಅಸ್ಯೂಮ್ ದಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತಲೇ ಅಂದ್ಕೊಳ್ಳಿ. ಸೊ ಸೆಪ್ಟೆಂಬರ್ 15ಕ್ಕೆ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಈಗ ಜುಲೈ, ಆಗಸ್ಟ್ 1, ಸೆಪ್ಟೆಂಬರ್ 2 ತಿಂಗಳಲ್ಲಿ ನೋಟಿಫಿಕೇಷನ್ ಬರ್ತದೆ. ಸೊ ನೆಕ್ಸ್ಟು ನನ್ನ ಅಂದಾಜಿನ ಪ್ರಕಾರ ಡಿಸೆಂಬರಲ್ಲಿ ಎಕ್ಸಾಮ್ ಆಗ್ತವೆ. ಡಿಸೆಂಬರಲ್ಲಿ ಎಕ್ಸಾಮ್ ಆದರೆ ನಿಮಗೆ 6 ಮಂತ್ ಟೈಮ್ ಸಿಗ್ತದೆ. 6 ಮಂತ್ ಈಸ್ ಇವತ್ತಿನ ಕಾಲಕ್ಕೆ ಬೇರೆ ನೇಮಕಾತಿ ನೋಡಿಕೊಂಡ್ರೆ ಸಿಕ್ಕಾಪಟ್ಟೆ ಟೈಮ್. ಆ ಉದ್ದೇಶಕ್ಕೆ ಈ ವಿಡಿಯೋ ಮಾಡುವಂಥದ್ದು. ಯಾರು ಓದ್ತಾ ಇದ್ದೀರಿ, ಅಗೇನ್ ಬಿ ಸೀರಿಯಸ್, ಡೋಂಟ್ ವೇಸ್ಟ್ ಟೈಮ್ ಇನ್ ಜಡ್ಜಿಂಗ್ ಅದರ್ಸ್, ಡಿಸ್ಕಸ್ಸಿಂಗ್ ಅದರ್ಸ್. ಸಾಧ್ಯವಾದಷ್ಟು ನಿಮ್ಮ ಜ್ಞಾನ ಭಂಡಾರವನ್ನು, ಮೆಚುರಿಟಿಯನ್ನು, ಅನಲೈಟಿಕಲ್ ಸ್ಕಿಲ್ಲನ್ನು ಯಾರಿಂದಾದರೂ, ಯಾವುದೇ ಯೂಟ್ಯೂಬರು, ಯಾವುದೇ ಕೋಚು, ಯಾವುದೇ ಬುಕ್ಕು, ಯಾರಿಂದಾದರೂ, ಯಾವ ಮೂಲದಿಂದ ಬಂದರೂ ನಿಮ್ಮ ಉದ್ದೇಶ ಒಂದೇ, PSI ಸೆಲೆಕ್ಟ್ ಆಗಬೇಕು ಅನ್ನೋದು, ಅದೇ ಇರಬೇಕು. ಸೊ ಈಗ ಈ ರೀತಿ ಪ್ರೊಸೆಸ್ ಇದೆ. ಸೊ ಹಾಗಾಗಿ ಬಿ ರೆಡಿ ಆಗಿರಬೇಕು. ಸೊ ಏನು ಮಾಡ್ಕೋಬೇಕು ಅಂದರೆ ವೆರಿ ಸಿಂಪಲ್, ಮತ್ತು ಶಾರ್ಟ್ ಕಟ್ ಮಾಡೋಕ್ಕೆ ಹೋಗ್ಬಿಟ್ರೆ 6 ಮಂತ್ ನಾನು ಹೇಳಿದ್ನೆಲ್ಲ, 180 ದಿನ ವೆರಿ ಗುಡ್ ಟೈಮ್, ತುಂಬ ದೊಡ್ಡ ಸಮಯ. ಸೊ ಇವಾಗೆಲ್ಲ ಬರೀ 60 ದಿನ ಟೈಮಲ್ಲಿ 180 ದಿನ ಇಲ್ಲಿ 3 ಪಟ್ಟು ಟೈಮ್. ನೀಟಾಗಿ ಒಂದು ದಿನಕ್ಕೆ 10ರಿಂದ 12 ತಾಸು ತಲೆನೇ ಕಡ್ಸೋಕ್ಕೆ ಹೋಗ್ಬಾರ್ದು. ಜಾಸ್ತಿ ಆದರೆ ಜಾಸ್ತಿ ಟೈಮ್, ಎಫರ್ಟ್ಸ್ ಕೌಂಟ್ ಮಾಡೋಕ್ಕೆ ಹೋಗ್ಬಾರ್ದು. ವರ್ಕ್ ಏಟಾಗಿದೆ, ಅದರಿಂದ ಫಲಿತಾಂಶ ಎಷ್ಟು ಬಂದಿದೆ ನೋಡ್ಕೋಬೇಕು. ಸೊ ಬೆನ್ನತ್ತಿ ಒಂದಿಷ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಏನಿಲ್ಲ, ಬೇರೆ ನೆಗೆಟಿವ್ ವಿಚಾರಗಳು, ನೆಗೆಟಿವ್ ಜನರ ಬಗ್ಗೆ ತಲೆ ಕಡ್ಸೋಕ್ಕೆ ಹೋಗಬೇಡಿ. ಖಂಡಿತ ಅದು ವರ್ಕ್ ಆಗುತ್ತೆ. ನೀವು ಓದೋಕ್ಕೆ ಕೂತ್ಕೊಂಡಾಗ ಮೇ ಬಿ ಒಂದು 10 ದಿನ ಆಗೋದಿಲ್ಲ. ಫಸ್ಟ್ 2 ಡೇಸ್ ಅಂತೂ ಅವತ್ತು ಜಡ್ಜ್ ಮಾಡೋಕ್ಕೆ ಹೋಗ್ಬೇಡ್ರಿ, ಇಟ್ಟೇ ಓದಿನ ಅಂತ. 22 ಡೇಸ್ ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳಿ. 22 ಡೇಸ್ ಉಳಿಕಿದೆ. 22 ದಿನ ಓದಿದ್ದನ್ನು 8 ದಿನದಲ್ಲಿ ಓದ್ತೀರಿ, ನೆಕ್ಸ್ಟ್ 22 ದಿನ ಆದಮೇಲೆ. ಸೊ ಪೀಸ್ ಆಫ್ ಮೈಂಡ್ ವರ್ಕ್ ಮಾಡಿ. ಸರ್, ಪರೀಕ್ಷೆ ಯಾರು ನಡೆಸ್ತಾರೆ? ಯಾರೋ ಪೊಲೀಸ್ ಬೋರ್ಡ್ ಅಂತ ಈವನ್ ಬಜೆಟಲ್ಲಿ ಕೂಡ ಕೊಟ್ಟಿದ್ರು. ಸೊ ಪೊಲೀಸ್ ರಿಕ್ರೂಟ್ಮೆಂಟ್ ಬೋರ್ಡನ್ನು ಸ್ಥಾಪನೆ ಮಾಡ್ತಾರಾ? ಅದು ನಡೆಸುತ್ತಾ? ಇಲ್ಲ KE ನಡೆಸುತ್ತಾ? ಎಟ್ ಪ್ರೆಸೆಂಟು KEನೇ ಪ್ರೀಮಿಯರಲ್ಲಿ ಇರುವಂಥದ್ದು. ಯಾಕೆ ಅಂತ ಕೇಳಿದ್ರೆ, KE ಈಸ್ ಸ್ಪೆಷಲೈಸ್ಡ್ ಫಾರ್ ಎಕ್ಸಾಮ್. ಈಗಿರುವಾಗ ಪೊಲೀಸ್ ಮಂಡಳಿಯನ್ನು ನೇಮಕ ಮಾಡಿಕೊಂಡು, ಇವಾಗೆಲ್ಲ ವಿದ್ಯಾರ್ಥಿ ಸಂಘಟನೆಗಳು, ಸ್ಟೂಡೆಂಟ್ಸು ಆ್ಯಕ್ಟಿವ್ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಸುಲಭ ಅಲ್ಲ ಏನೋ ಗದ್ದಲ ಮಾಡಬೇಕಂದ್ರೆ. ಸೊ ಇವೆಲ್ಲ ಚೆನ್ನಾಗಿ ನಡಿಬೇಕಾದ್ರೆ ಪೊಲೀಸ್ ಮಂಡಳಿ ಅವಶ್ಯಕತೆ ಇರೋದಿಲ್ಲ. ಬಟ್ ಏನೇ ಮಾಡಿದರೂ ಕೂಡ ಇವಾಗ ಯಾರು ಎಕ್ಸಾಮ್ ಮಾಡಿದ್ರು ಕ್ವಶನ್ ಪೇಪರ್ ತೆಗಿಯೋರು ಯಾರು ಇಂದಿನ ಥರ ಕಾಪಿ ಪೇಸ್ಟು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಾಪಿ ಪೇಸ್ಟು ಅಥವಾ ಯಾವುದೋ ವೆಬ್ಸೈಟ್ ಕಾಪಿ ಪೇಸ್ಟು ಬರೋದಿಲ್ಲ. ಸಬ್ಜೆಕ್ಟ್ ಎಕ್ಸ್ಪರ್ಟ್, ದಿಟ್ ಮೀನ್ಸ್ KEದೇ ನಡೆಸ್ತದೆ. 90% ಅಲ್ಲ 98% KEನೇ ನಡೆಸ್ತಾರೆ. ಸೊ ಈ ಪೊಲೀಸ್ ಮಂಡಳಿ ನೇಮಕ ಅಂದರೆ ಮತ್ತೆ ಅಗೇನ್ ಲೇಟ್ ಆಗುತ್ತೆ, ನೇಮಕಾತಿ ಲೇಟ್ ಆಗ್ತದೆ. ಸೊ ಅದೆಲ್ಲ ಬೇಕಾಗಿಲ್ಲ. ಎಕ್ಸಾಮ್ ನಡೆಸಿ ಇವರಿಗೆ ಕೊಟ್ಬಿಡ್ತಾರೆ, ಮುಗಿದೇ ಹೋಯ್ತಲ್ಲ. ಸೊ ಈಗಿರುವಾಗ
ಸೊ ಕೆ ಇನೇ ಅಂದ್ಕೊಳ್ಳಿ, ಕೆ ಇನೇ ಲೆವೆಲ್ಗೆ ಹೋದಿ, ಡೋಂಟ್ ಚೇಂಜ್ ಇಟ್. ಅದರ್ವೈಸ್ ನಾನು ಸುಮಾರು ಜನ ನೋಡಿದ್ದೇನೆ, ಸಲ ರಿವಿಷನ್ ಮಾಡಿದ್ದೇನೆ, ಟೆಸ್ಟನ್ನು ಅಟೆಂಡ್ ಮಾಡಿದ್ದೇನೆ, ಯಾವುದೋ ಒಂದು ಟೆಸ್ಟಲ್ಲಿ ಸ್ಟೇಟಿಗೆ ರ್ಯಾಂಕ್ ಬಂದಿದ್ದೇನೆ, ನನ್ನನ್ನು ಸೇರಿ, ನಾನು ಟೆಸ್ಟ್ ಸೀರೀಸ್ ಮಾಡಿದರೂ ಕೂಡ ನನ್ನ ಟೆಸ್ಟ್ ಸೀರೀಸ್ ಸೇರಿ ನೀವೆಲ್ಲಿ ಟೆಸ್ಟ್ ಸೀರೀಸಲ್ಲಿ ಟಾಪರ್ಸ್ಗಳೆಲ್ಲ ಯಾರು ಕೂಡ ನಾನು ನೋಡಿದ ಪ್ರಕಾರ 90% ಟಾಪರ್ಸ್ಗಳು ಟೆಸ್ಟ್ ಸೀರೀಸಲ್ಲಿ ಇದ್ದಂಥವ್ರು ಸೊ ಲಿಸ್ಟಲ್ಲಿ ಇರಲ್ಲ. ಯಾಕಂದರೆ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡುವಾಗಿರುವ ಒತ್ತಡ ಬೇರೆ, ಮತ್ತು ಎಕ್ಸಾಮ್ ಅಟೆಂಡ್ ಮಾಡುವಾಗಿರುವ ಒತ್ತಡ ಬೇರೆ. ಎಲ್ಪ್ ಆಗುತ್ತೆ ಟೆಸ್ಟ್ ಸೀರೀಸನ್ನು. ಯಾಕೋ ನಾವು ಓದಿದ್ದು ಓಕೆ ಕರೆಕ್ಟ್ ಇದೆ ಅಂತ ಅಂದ್ಕೋಬೇಕು, ಫೈನ್. ಸೊ ಆ ಟೆಸ್ಟ್ ಸೀರೀಸ್ ಆದಮೇಲೆ ಎಲ್ಲ ಟೆಸ್ಟ್ ಸೀರೀಸಲ್ಲಿ 90 ಬರ್ತದಿಲ್ಲ, ಯಾವ್ದು ಜಾಬ್ ಆಗಿಲ್ಲ. ಈ ಥರ ನಾನು ಭಾಳ 402 ಇದ್ದ ಕೇಳೀನಿ, 545 ಇದ್ದ ಕೇಳೀನಿ, 400 ಇದ್ದ ಕೇಳೀನಿ. ಇವನ್ ನನ್ನನ್ನು ರಿಕ್ರೂಟ್ಮೆಂಟಲ್ಲೇ ನೋಡಿದ್ದೇನೆ. ಈಗ ನಾನು ನಾಳೆಗೆ ಯಾವುದೋ ಒಂದು ಎಕ್ಸಾಮ್ ಬರೆಯೋಕೆ ಹೋಗಿನಿ ಅಂತಂದರೆ ನನ್ನ ಎಕ್ಸ್ಪೆಕ್ಟೇಷನೇ ಬೇರೆ ಇರುತ್ತೆ, ಅಲ್ಲಿ ಬೇರೆ ಬಂದಿರ್ತದೆ. ಅದಕ್ಕೆ ಆ ಥರ ಹುಚ್ಚ ಗೆಸ್ಗಳನ್ನು ಮಾಡೋಕ್ಕೆ ಹೋಗ್ಬಿಡಿ, ನೀಟಾಗಿ ಕ್ರಮಬದ್ಧವಾಗಿ ನೀಟಾಗಿ ಓದಿ. ಸೊ ಯಾವಾಗಲೂ ನಿಮ್ಮ ಓದಿನಲ್ಲಿ ಕಾನ್ಸೆಪ್ಟ್ ಇರಬೇಕು, ಫ್ಯಾಕ್ಟ್ ಇರಬೇಕು, ಅಪ್ಲಿಕೇಶನ್ ಇರಬೇಕು. ಇವು 3 ಇದ್ದರೆ ದಿಸ್ ಈಸ್ 100% ಸ್ಟಡಿ. ದಿಸ್ ಈಸ್ ಕಾಲ್ಡ್ 360 ಡಿಗ್ರಿ ಸ್ಟಡಿ. 90% ಜನ ಬರೀ ಫ್ಯಾಕ್ಟ್ಗಳನ್ನು, ಆ ಯುದ್ಧ ಯಾವಾಗ ನಡೀತು, ಅದು ಎಲ್ಲಿ ಅದ, ಇದು ಎಲ್ಲಿ ಅದ, ನೋ. ಸೊ ಇವು 3 ಇದ್ದರೆ ಹೆಚ್ಚು ಕಡಿಮೆ ಸೆಲೆಕ್ಟ್ ಆಗ್ತೀರಿ ನೀವು. ನೆಕ್ಸ್ಟು, ಸರ್ ನೋಡಿ ಅಧಿಸೂಚನೆ ಆಗೋದಂತೂ ಕನ್ಫರ್ಮ್ ಆಯ್ತು, ಗೌರ್ಮೆಂಟ್ ಹ್ಯಾಸ್ ಆರ್ಡರ್ಡ್, ಇವತ್ತಿನಿಂದನೇ ನೋಟಿಫಿಕೇಷನ್ ಆಗಿದೆ ಅಂತ ಓದಕ್ಕೆ ಸ್ಟಾರ್ಟ್ ಮಾಡಿ. ನನಗೆ ಓದಕ್ಕೆ ಮನಸ್ಸು ಬರ್ತಾ ಇಲ್ಲ, ನಾನು ದಯವಿಟ್ಟು ನನಗೂ ಹೇಳಕ್ಕೆ ಹೋಗಬೇಡಿ, ಯಾರಿಗೂ ಹೇಳಕ್ಕೆ ಹೋಗಬೇಡ್ರಿ. ಸೊ ಸೀದಾ ಎಲ್ಲ ಕೆಲಸ ಮಾಡಿರಿ, ಊರಲ್ಲಿ ಕೆಲಸ ಮಾಡಿರಿ, ಪ್ರೈವೇಟ್ ಕೆಲಸ ಮಾಡಿರಿ. ಇಲ್ಲಿ ಯಾರು ಅವನ್ನ ಕೇಳ್ಕೊಂತ ಕೊಡೋಕ್ಕೆ ಆಗೋದು ಇಲ್ಲ, ಅವುಗಳ ಜಾಬ್ನೂ ಆಗೋದಿಲ್ಲ. ಇವತ್ತೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿದೆ. ಏನೇ ಬಂದರೂ ಕೂಡ ಯಾವುದೇ ಒಂದು ಡೆವಲಪ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಗೌರ್ಮೆಂಟಲ್ಲಿ ಆಗಲಿ, ನೆಕ್ಸ್ಟ್ 10 ನಿಮಿಷದಲ್ಲೇ ಆ ಒಂದು ಸಾಫ್ಟ್ ಕಾಪಿ ಎಲ್ಲ ಟೆಲಿಗ್ರಾಮ್, ಯೂಟ್ಯೂಬಲ್ಲಿ ಬರ್ತದೆ, ಮುಗಿತಲ್ಲ. ಮತ್ತು ಸಂಬಂಧಪಟ್ಟಂಥ ಮಿನಿಸ್ಟರ್ಗಳು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸೊ ಮುಖ್ಯಮಂತ್ರಿಯವರು ನ್ಯೂಸ್ ಇದರಲ್ಲಿ ಮಾಹಿತಿ ಕೊಡ್ತಾರೆ, ಅಷ್ಟು ಸಾಕು. ಅಂಥವ್ನು ನಂಬಬೇಕು. ಅಲ್ಲಿ ಆಜುಬಾಜು ಕೂತ್ಕೊಂಡು ಹಂಗಂತ ಹಿಂಗಂತ ತಲೆ ಕೆಡಿಸೋಳವ್ರ ಬಗ್ಗೆ ತಲೆ ಕೆಡಿಸೋಕೆ ಹೋಗಬಾರ್ದು. ಸೊ ಕೆ ಇ ಗುಣಮಟ್ಟದ ಪುಸ್ತಕಗಳ ಸೋರ್ಸಸ್ಗಳನ್ನು ಓದಿ. ಸರ್ ಕೆ ಇ ಗುಣಮಟ್ಟದ ಪುಸ್ತಕಗಳು ಯಾವುವು? ಇಂಥದ್ದಂಥ ಬುಕ್ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಮಾರ್ಕೆಟ್ನಲ್ಲಿರುವಂಥ 98% ಪುಸ್ತಕಗಳು ಮಾರುಕಟ್ಟೆಯಲ್ಲಿರುವ ಪುಸ್ತಕಗಳು, ಅಂದರೆ ಗೈಡ್ಸ್ಗಳು, ಕಾಂಪಿಟೇಟಿವ್ಗೆ ಇರುವಂಥ ಗೈಡ್. ಅಫ್ಕೋರ್ಸ್ ಅವೇನು ರಾಂಗ್ ಅಂತಲ್ಲ, ಆ ಒಂದು ಎಕ್ಸಾಮ್ ಪರ್ಪಸೇ ಬರ್ತಾರೆ. ಬಟ್ ಕೆ ಇ ಆ ಒಂದು ಬುಕ್ಗಳಿಂದ ಕ್ವಶನ್ ತೆಗೆಯೋದಿಲ್ಲ. ಹಾಗಂತ ಆ ಕ್ವಶನ್ ಈ ಬುಕ್ಕಲ್ಲಿ ಇರಲ್ಲಂತಲ್ಲ, ಇರ್ತವೆ. ಒಂದೊಂದು ಸಲ ಅವನು ಮೀರಿ ಬರ್ತಾವೆ, ಒಂದೊಂದು ಸಲ ಅಲ್ಲ, ಭಾಳಷ್ಟು ಸಲ. ಸೊ ಹಾಗಾಗಿ ಇಂಥದ್ದೇ ಬುಕ್ ಅಂತ ಇಲ್ಲ, ನೀವೇ ಒಂದಿಷ್ಟು ಕೆ ಇ ಪ್ರೆಸೆಂಟಾಗಿ ನಡೆಯುವಂಥ ಕ್ವಶನ್ ಪೇಪರ್ ನೋಡಿ ಯಾವ ಬುಕ್ಕಲ್ಲಿ ಕವರ್ ಆಗಿದೆನಾ ಇಲ್ಲ. ಸುಮ್ಮನೆ ಧಾರವಾಡದಲ್ಲೋ ಬಿಜಾಪುರದಲ್ಲೋ ಯಾವುದೋ ಯೂಟ್ಯೂಬಲ್ಲೋ ನಮ್ಮ ಯೂಟ್ಯೂಬಲ್ಲೋ ಪ್ರಮೋಷನ್, ಬುಕ್ ಬರೆದವ್ರದ್ದೇನು, ಬುಕ್ ಸೇಲ್ ಆಗ್ಬೇಕಂತ ಪ್ರಮೋಷನ್, ಓದೋರ್ದೇನು ನೀವು ಮಾರ್ಕ್ಸ್ ತೊಗೊಬೇಕು, ಸೆಲೆಕ್ಟ್ ಆಗ್ಬೇಕಂತ. ಪ್ರತಿಯೊಬ್ಬ ಪಾತ್ರಧಾರಿ ಇಲ್ಲಿ ಎವ್ರಿ ಒನ್ ಹ್ಯಾಸ್ ಟು ಪ್ಲೇ ದೇರ್ ರೂಲ್. ಆ್ಯಸ್ ಎ ಆಸ್ಪಿರೆಂಟ್ ಆ್ಯಸ್ ಎ ಲೈಬ್ರರಿ ಓನರ್ ಅವನ ಪಾತ್ರ, ಒಬ್ಬ PG ಓನರ್ ಅವನ ಪಾತ್ರ. ನಿಮ್ಮ ಪಾತ್ರದ ಬಗ್ಗೆ ನೀವು ಕ್ಲಾರಿಟಿ ಇದ್ದರೆ ಸಾಕು. ಸೊ ನೀವು ತೆಗೆದುಕೊಳ್ಳುವ ತರಗತಿಗಳು ಗುಣಮಟ್ಟದ ತರಗತಿಗಳಾಗಿರಬೇಕು. ಅದೇ 2018 ಅದಾವ. ಈಗ ಆಲ್ರೆಡಿ ನನ್ನ ಕ್ಲಾಸಲ್ಲಿ ಹುಡುಗರು ಹೇಳ್ತಿರ್ತಾರೆ, ಇಲ್ಲ ಸರ್ ಇವೆಲ್ಲ ವರ್ಕೌಟ್ ಆಗೋದಿಲ್ಲ ಸರ್, ನಿಮಗೂ ಗೊತ್ತಿದೆ, ಎಲ್ಲ ಹೋಲ್ಡ್ ಕಾನ್ಸೆಪ್ಟ್ಗಳು ಇವೆಲ್ಲ, ಈ ರೀತಿ ಮೆಥಡ್ ಓದಿದರೆ ಆಗೋದಿಲ್ಲ ಸರ್. ಹೀಗೆ ನನಗೂ ಗೊತ್ತಿದೆ, ಅದು ನಾ ಹೇಳೋದಕ್ಕಿಂತ ಅವ್ರು ಹೇಳಿದರೆ ಭಾಳ ಬೆಟರ್ ಇರ್ತದೆ. ಸೊ ಅಂಥ ಮಾರ್ಗದರ್ಶನ ಪಡೀರಿ ಅಂತ ನಾನು ಹೇಳ್ತೀನಿ. ಸೊ ಕೆ ಇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಓದಿಕೊಂಡೇ ನೀವು ಸ್ಟಡಿ ಸ್ಟಾರ್ಟ್ ಮಾಡಬೇಕು. ಯಾವ ಬುಕ್ ಚೆನ್ನಾಗಿದೆ, ಯಾವ ಕ್ಲಾಸ್ ಚೆನ್ನಾಗಿದೆ, ವೆರಿ ಸಿಂಪಲ್. 2026ರಲ್ಲಿ ಕೆ ಇ ನಡೆಸುವ ಕ್ವಶನ್ ಪೇಪರ್ ಯಾವುದೇ ಇರ್ಲಕ್ಕ, ಎ ಗ್ರೂಪ್, ಬಿ ಗ್ರೂಪ್, ಮತ್ತು PSI ಕ್ವಶನ್ ಪೇಪರ್ ಓದಬೇಡ್ರ. ನಾನು ಅಗೇನ್ ರಿಪೀಟ್ ಹೇಳಕತ್ತೀನಿ, ಯಾವಾಗ ನಡೆದ ಕ್ವಶನ್ ಪೇಪರ್ ಯೂಸ್ ಆಗೋದಿಲ್ಲ. ಆದರೆ 545 ಕೆ ಇ ನಡೆಸಿದೆ, 402 ಕೆ ಇ ನಡೆಸಿದೆ. ಆ ಟೈಮ್ ಬೇರೆ, 2026 ಬೇರೆ. 2026 ನೋಡ್ಕೊಳ್ಳಿ, ಬೇರೆದ್ದೆ. ಯಾವ ವಿಷಯದಲ್ಲಿ ನೀವು ವೀಕ್ ಇದ್ರಿ, ಸ್ಟ್ರಾಂಗ್ ಆಗಿ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಅದರಲ್ಲಿ ಬಲಿಷ್ಠರಾಗಿ. ಸರ್ ನನಗೆ ಸೈನ್ಸ್ ಪ್ರಾಬ್ಲಮ್ ಇದೆ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಸೈನ್ಸ್ ಯೂಟ್ಯೂಬಲ್ಲಿ ಯಾರು ಹೇಳ್ತಾರೆ, ಯಾರಾದರೂ 500, 1000, 2000 ರೂಪಾಯಿ ರೀ, 500, 1000, 2000 ರೂಪಾಯಿ. ಸೊ ಇವತ್ತಿನ ಕಾಲಕ್ಕೆ ದುಡ್ಡೇ ಅಲ್ಲ ಅದು. ಸರ್ ಬಡತನ, ನಾನು ಹೇಳಕತ್ತೀನಲ್ಲ, ಆಗೇನು ಬಡವರಿಗೆ ಇರಬೇಕಾಗಿದ್ದು ಸ್ವಾಭಿಮಾನ. ಯಾವ ಬಡವನು 5,000 to 6,000 ರೂಪಾಯಿ ದುಡ್ಡು ಕೊಟ್ಟು ಬರೇ ಕುಂತು ಓದೋದಕ್ಕೆ 5,000 to 6,000 ರೂಪಾಯಿ ದುಡ್ಡು ಖರ್ಚು ಮಾಡೋದಿಲ್ಲ. ಚಾಯ್ಸ್, ಯುವರ್ ಚಾಯ್ಸ್, ಜಸ್ಟ್ ಗೋ ಹೆಡ್. ಸೊ ಬರೀ 500 ರೂಪಾಯಿ, 1000 ರೂಪಾಯಿಗೆ ಸಿಗ್ತವೆ. ಯಾರ್ದಾದ್ರೂ ಬೆಸ್ಟ್ ಇರುವಂಥದ್ದು ನೋಡಿ, ಕ್ಲಾಸ್ ನೋಡಿ. ಸೊ ಫಾರ್ ಎಕ್ಸಾಂಪಲ್ ಸೈನ್ಸಲ್ಲಿಗೆ ನಾವು ವೀಕ್ ಇದ್ರಿ ಅಂತ ಕೇಳಿದರೆ ಪರ್ಫೆಕ್ಟ್ ಆಗಿ, ಟ್ರಾನ್ಸ್ಲೇಷನಲ್ಲಿ ವೀಕ್ ಇದ್ದರೆ ABCD ಎಂದು ಕಲಿಸಿದ್ದೀನಿ ರೀ ನಾನು, ಟ್ರಾನ್ಸ್ಲೇಷನ್ ಕ್ಲಾಸ್ ABCD ಎಂದು. ಇಂಗ್ಲೀಷ್ನಲ್ಲಿ ಎಷ್ಟು ವರ್ಣಮಾಲೆಗಳಿದ್ದಾವೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಬೇಕು ರೀ, ಬೇಸಿಕ್ 0 ಇರೋನು ಹಿಡ್ಕೊಂಡು ಸ್ವಲ್ಪ ಬರೋನು ಕೂಡ ಕವರ್ ಆಗ್ತದೆ.
ಸೊ ಮುಖ್ಯವಾಗಿ ಪೇಪರ್ 1ಗೆ ಭಾಳಷ್ಟು ಟೈಮ್ ಕೊಡಿ. ಯಾಕೆ ಅಂತ ಕೇಳಿದ್ರೆ ಕೆ ಇ ಎಕ್ಸಾಮ್ ನಡೆಸೋದ್ರಿಂದ ಪೇಪರ್ 2 ಕ್ವಾಲಿಟಿ ಕ್ವೆಶನ್ಸ್ ಇರ್ತವೆ, ಎಲ್ಲರೂ ಒದ್ದಾಡ್ತಾರೆ. ನಿಮಗೆ ಟ್ರಾನ್ಸ್ಲೇಷನ್ ಪರ್ಫೆಕ್ಟ್ ಇದ್ದರೆ ಹೆಚ್ಚು ಕಡಿಮೆ 40ಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೊಗೋತೀರಿ. 45 ಕೂಡ ತೊಗೋಬೋದು, ಅಂದ್ಕೊಂಡ್ರೆ ಸುಲಭ ಅಲ್ಲ. ಅದರಲ್ಲಿ ಭಾಳಷ್ಟು ಇರ್ತದೆ. ಕೊಟ್ಟಂಥ 1.5 ಟೈಮಲ್ಲಿ ಎಲ್ಲ ಕವರ್ ಮಾಡಬೇಕು. ಸೊ ಇದು ನಾನು ಹೇಳಬೇಕಾಗಿದ್ದ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ ರೀ, ದಯವಿಟ್ಟು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, PSI ಆಗಿ ಸುಮಾರು ಫಾಲೋವರ್ಗಳು ಆ ಟೈಮಿಗೆ ನಮ್ಮ ಭಾಗದಲ್ಲಿ ಅದು ಭಾರಿ, ಅದು ಬೇರೆ ಬೇರೆ ನಾವು ಅದು ಆ ಒಂದು ಸಿಕ್ಕಾಪಟ್ಟೆ ಸಕ್ಸಸ್ಸನ್ನು ಟೇಸ್ಟ್ನ ಅನುಭವಿಸಿದ್ದೀನಿ. ಈ PSI ಆದವ್ರ ಹಿಂದೆ ಏನೋ ಬರ್ತಾರಲ್ರಿ, ಇನ್ಕ್ಲೂಡಿಂಗ್ ಮೀ, 98% ಅವ್ರು ಓದಲ್ಲ. ಪರಿಚಯ ಮಾಡ್ಕೊಳ್ಳೋ ಉದ್ದೇಶಕ್ಕೆ ನನಗೆ ಆ PSI ಗೊತ್ತಾನಂತ ಸ್ಟೇಟಸ್ ಇಡೋ ಉದ್ದೇಶಕ್ಕೆ ಬರ್ತಾರೆ. ಬರಲಿ, ಬೇಡ ಅಂತ ಹೇಳೋದಿಲ್ಲ. ಒಂದು ವೇಳೆ ನೀವು ಓದುವರಾಗಿದ್ದರೆ ಆ ಹುಚ್ಚು ತನಗೆ ಬೀಳಕ್ಕೆ ಹೋಗ್ಬೇಡ್ರಿ, ಜಾಬ್ ಆಗೋದಿಲ್ಲ. ಭಾಳ ಜನ ಕೇಳ್ತಾರೆ, ಸರ್ ನೀವು ಟೆಲಿಗ್ರಾಮಲ್ಲಿ ಯೂಟ್ಯೂಬಲ್ಲಿ ಭಾಳಷ್ಟು ಡೈರೆಕ್ಟ್ ಹೇಳ್ತೀರಿ. ಎಸ್, ನಾನು ರಿಯಲ್ಲಾಗಿ ಆ ಥರ ಡೈರೆಕ್ಟ್ ಮಾತಾಡೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಮೋಸ ಹೋಗ್ತವೆ ರೀ, ಸುಮ್ಮನೆ ಬಕ್ರಗಳಾಗ್ತವೆ, ಎಮೋಷ್ನಲ್ ಫೂಲ್ಸ್ ಆಗ್ತವೆ, ಫಾಲೋವರ್ಸ್ ಆಗ್ತವೆ. ಫಾಲೋವರ್ಸ್ ಆದರೆ ಯಾರು PSI ಆಗೋದಿಲ್ಲ. ನಿಮ್ಮ ಫೋಕಸ್ ಏನು ರೀ, ಹೆಂಗಿರ್ಬೇಕು ರೀ? ಒಂದು ಸಿಂಪಲ್ ಹೇಳ್ತೀರಿ ನಿಮಗೆ, ನಾನು PSI ಆಗಿ ಸ್ಟೇಷನ್ ವೆರಿಫಿಕೇಷನ್ ಹೋಗೋ ತನಕ ನಮ್ಮ ತಾಲೂಕಿನಲ್ಲಿದ್ದ ಸ್ಟೇಷನ್ ಅಲ್ಲೇ ನಾನು 4ರಿಂದ 5 ವರ್ಷ ಎಜುಕೇಷನ್ ಮಾಡೀನಿ. ಪೊಲೀಸ್ ಸ್ಟೇಷನ್ ಇಲ್ಲ ಅಂತ ಗೊತ್ತಿಲ್ಲ. ನಮ್ಮ ತಂದೆನ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ತಂದೆ ನಕ್ಕ ಅವತ್ತು, ಏನು ನಿನ್ಗೆ ಗೊತ್ತಿಲ್ಲೇನೋ ಅಂತ. ಅದನ್ನು ನಾನು ಪೊಲೀಸ್ ಸ್ಟೇಷನ್ ತಗೊಂಡು ನಾ ಏನು ಮಾಡಲಿ? ನಾನೊಬ್ಬ ಹೋದಾಗ ಒಬ್ಬ ರೈತನ ಮಗ, ಹೋಗಬೇಕು, ಮುಂಜಾನೆದು ಏನಾದರೂ ಎಣ್ಣೆ ಹೊಡೆಯೋದು, ಕೆಲಸ ಹೊಡೆದು, ಏನಾದರೂ ಕೆಲಸ ಇದ್ದರೆ ಮಾಡಿ ಬರಬೇಕು, ಸೀದಾ ಹಾಸ್ಟ್ಲಿಗೆ ಹೋಗ್ಬೇಕು, ಕೂತ್ಕೋಬೇಕು. ನಮ್ಮ ಮನೆಗೆ ಜಗಳಾಡರಿಲ್ಲ, ರಾಜಕೀಯ ಮಾಡೋರಿಲ್ಲ, ಏನಿಲ್ಲ. ನನಗೆ ಬೇಕು ಪೊಲೀಸ್ ಸ್ಟೇಷನ್? ಇದು ಓದುವವನ ಇನ್ನೋಸೆನ್ಸ್. ಹಾಗಂತ ನೀವು ಪೊಲೀಸ್ ಸ್ಟೇಷನ್ ನೋಡಬೇಡ್ರಿ ಅಂತ ಅಲ್ಲ, ಸುಮ್ಮನೆ ಯಾರೋ ಪೊಲೀಸ್ನಿಂದ ಬೀಳದೆ ನಾನು ಕೂಡ ಹಂಗೆ ಆಗ್ತಂತ ಅದೇ ಥರನೇ ಕಟ್ಟಿಂಗ್ ಮಾಡಿಕೊಂಡೆ, ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಟೈಮ್ ವೇಸ್ಟ್ ಆಗ್ತದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಮೋಷನ್ಸ್ ವೇಸ್ಟ್ ಆಗ್ತದೆ. ನೀವು ಅವ್ನ ಫಾಲೋವರ್ಸ್ ಆಗ್ತೀರಿ, ಅವ್ನ ಸ್ಟೇಟಸ್ಗೆ ಬರೋ ವೇಟ್ ಮಾಡೋದು, ಅವ್ನ ರಿಪ್ಲೈಗೆ ವೇಟ್ ಮಾಡೋದು, ಅವ್ನು ಕರೆದ್ರೆ ಹೊಡೋಡಿ ಹೋಗ್ಬಿಡೋದು. ಆ್ಯಂಡ್ ನೀವು ಯಾರದೇ ಮಾರ್ಗದರ್ಶನ ತಗೊಳ್ಳಿ, ಪ್ರೆಸೆಂಟಾಗಿ ಅವ್ರು ಸ್ಟಡಿ ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ನನ್ನ ಬ್ಯಾಚ್ಮೇಟ್ಸ್ ಅದಾರೆ, ನನ್ನ ನಂತರ ಬಂದಂಥ ಸುಮಾರು ಜನ PSIಗಳಿದ್ದಾರೆ. ಕರ್ನಾಟಕದಲ್ಲಿ 5,000 ಜನ PSIಗಳಿದ್ದಾರೆ, ಒಬ್ಬರಿಬ್ಬರಲ್ಲ, 5,000 ಜನ. ಸೊ ಇಷ್ಟು ಜನರಲ್ಲಿ ಅವರೆಲ್ಲರೂ ಎಕ್ಸಾಮ್ ಇದೇ ಥರ ನಿಮ್ಮ ಹಾಗೆ ನಮ್ಮ ಹಾಗೆ ಇದ್ದಂಥವ್ರೆ. ಯಾರು ಪ್ರೆಸೆಂಟಾಗಿ ಏನೋ UPSC ಓದ್ತಿರ್ತಾರೆ, KS ಓದ್ತಾ ಇರ್ತಾರೆ, ಸ್ಟಡಿ ರೆಗ್ಯುಲರಾಗಿ ಮಾಡ್ತಾ ಇರ್ತಾರೆ, ಅವನಿಗೆ ಒಂದು ದಿನದಲ್ಲಿ ನ್ಯೂಸ್ ಪೇಪರ್ ನೋಡೋಕ್ಕಾಗಲ್ಲ. ನ್ಯೂಸ್ ಪೇಪರ್ ನೋಡೇ 2-3 ವರ್ಷ 4-5 ವರ್ಷ ಆಗಿರ್ತದೆ. ಅಂಥವ್ನಿಗೆ ಹೋಗಿ ನೀವು ಹೆಂಗೆ ಓದ್ಬೇಕು ಸರ್ ಅಂತ ಕೇಳಿದ್ರೆ ಡ್ಯೂಟಿ ಮಾಡೋದೇ ಸಾಕಾಗಿರುತ್ತದೆ. ಅದಕ್ಕೆ ಜಸ್ಟ್ ಡೋಂಟ್ ಡೂ ದ್ಯಾಟ್ ಒನ್. ಸೊ ಕಂಟೆಂಟಿಂದು ಆ ಒಂದು ಸುಮಾರು ಜನ ಅದನ್ನು ಇದು ಇರುವಂಥ ಸತ್ಯನೇ ಇದು. ಅವರು ಆ್ಯಕ್ಟಿವ್ ಆಗಿ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಸ್ಟಡಿ ಮಾಡ್ತಾ ಇದ್ದು ಪ್ರೆಸೆಂಟ್ KE ಟ್ರೆಂಡ್ ಅದಕ್ಕೆ ತಕ್ಕಂಥ ಅಪ್ಡೇಟ್ ಇದ್ದರೆ ಅಷ್ಟೇ. ಸೊ ಇದನ್ನು ಮಾಡಿರಿ ಅಂತ ಹೇಳುತ್ತಾ, ಕೊನೆಗೆ KE ನಡೆಸುವ ಎಲ್ಲ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿ. ಎಸ್, ಇದನ್ನು ನಾನು ತುಂಬ ಒತ್ತಿ ಹೇಳ್ತೇನೆ. ಕೆಲವೊಬ್ರು ಹೇಳ್ತಾರೆ ಕೈಲಾಗ್ಲಾರ್ದವ್ರು ಅಂತ ಹೇಳ್ತಾರೆ ಅಂತ ನಾನು ಅದನ್ನೇ ಹೇಳ್ತೀನಿ. ಆ ದೋಣಿಯಲ್ಲಿ ಈ ದೋಣಿಯಲ್ಲಿ ಯಾವ ದೋಣಿ ಇದೇನು ಬೇರೆ ದೋಣಿ ಐತನ? ಪಾಕಿಸ್ತಾನ ಇಂಡಿಯಾ ದೋಣಿ ಐತನ? KEನೇ ಎಕ್ಸಾಮ್ ನಡೆಸ್ತಾರೆ, ಅದೇ GK ಪೇಪರ್ ಇರ್ತದೆ. ಆ GK ಪೇಪರ್ PC ಬರೆದ್ರೂ IC ಇರ್ತದೆ, PSI ಬರೆದ್ರು IC ಇರ್ತದೆ, VA ಬರೆದ್ರು IC ಇರ್ತದೆ, ಟೀಚರ್ ಬರೆದ್ರು IC ಇರ್ತದೆ, KS ಬರೆದ್ರು IC ಇರ್ತದೆ. ಇಟ್ ಮೀನ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದೇ ಹಿಸ್ಟ್ರಿ ಇರ್ತದೆ, ಅದೇ ಜಿಯೋಗ್ರಫಿ ಇರ್ತದೆ. ನೀವೇನಾದರೂ PSIಗೆ ಪ್ರಿಪೇರ್ ಆಗ್ತಾ ಇದ್ರಿ, KE ನಡ್ಸಕತ್ತದೆ, PC ಹಾಕಿ ಎಕ್ಸಾಮ್ ಬರೀರಿ. PC ಎಕ್ಸಾಮಲ್ಲಿ 60 ಮಾರ್ಕ್ಸ್ ತೊಗೊಳ್ಳಾರ್ದವನು ಅದೇಗೆ PSI ಕ್ಲಿಯರ್ ಮಾಡ್ತಾನೆ? ನನ್ನ ಕ್ವಶನ್. ಇಲ್ಲೇ ನೀವೆಲ್ಲ ಟೆಸ್ಟ್ ಮಾಡ್ಕೊತ ಹೋದರೆ ಜಸ್ಟಲ್ಲಿ ನೀವು ಅಪ್ಡೇಟ್ ಆಗ್ತೀರಿ. ಕ್ವಶನ್ ಪೇಪರ್ ಆಮೇಲೆ ಬಂದು ಬರೆಯೋದು ಬೇರೆ, ಎಕ್ಸಾಮ್ ಅಲ್ಲಿಂದ ಹೊರಗಡೆ ಬಂದು ಬರೆಯೋದು ಬೇರೆ. ಇದು ನಿಮ್ಗೆ ಆಗಬಾರ್ದನ್ನೋ ಕಾರಣಕ್ಕೆ ಹೇಳ್ತೀನಿ. ನೀವು SSLC ಮೇಲೆ ಇದ್ರೂ ಅಪ್ಲೈ ಮಾಡಿ, PUC ಮೇಲಿದ್ರೂ ಅಪ್ಲೈ ಮಾಡಿ, ಡಿಗ್ರಿ ಮೇಲಿದ್ರೂ ಅಪ್ಲೈ ಮಾಡಿ ಹೋಗಿ ಎಕ್ಸಾಮ್ ಬರೀರಿ. 100% ಎಫರ್ಟ್ಸ್ ಹಾಕಿ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. 2015 ಕಾನ್ಸ್ಟೇಬಲ್ ಬಿಟ್ಟಿದ್ದಾರೆ ಸೆಕೆಂಡ್ ಟೈಮ್. ಅಲ್ಲಡಿಗೆ ನಾನು ಆಲ್ರೆಡಿ PhD ಮಾಡ್ತಾ ಇದ್ದೀನಿ, ಆಲ್ರೆಡಿ 5-6 ಜಾಬ್ ಆಗಿದ್ದಾವೆ, KS ಮೇನ್ಸ್ ಬರೆದು ಬಂದೀನಿ. ಆವಾಗ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದೀನಿ. ಮತ್ತು ಅದು ಹೆಂಗೆ ಅವತ್ತು ಫುಲ್ಲು ನೈಟ್ ರಿವಿಷನ್ ಮಾಡೀನಿ, ಫುಲ್ಲು ನೈಟ್. ನಾನು ಕಾನ್ಸ್ಟೇಬಲ್ ಸೆಲೆಕ್ಟ್ ಆದ್ರೆ ನಾವು ಹೋಗಲ್ಲಂತನೂ ಗೊತ್ತಿದೆ. ಅದು ನಾವೇನು ಎಕ್ಸಾಮ್ ಕೊಡಬೇಕಾದಂಥ ಪ್ರೀತಿ, ಗೌರವ, ರೆಸ್ಪೆಕ್ಟ್ ಅಂತಾರೆ ಅದಕ್ಕೆ. ಅದನ್ನು ಬಿಟ್ಟು ಆ ಎಕ್ಸಾಮ್ ಜೊತೆಗೆ ಈಗೋ ತೋರ್ಸೋಕೆ ಹೋಗ್ಬೇಡ ರೀ. ನಮ್ಮ ಮಾತುಗಳಲ್ಲಿ ಏನೋ ನೇರವಾಗಿ ಮಾತಾಡ್ತೀವಿ, ಸೌಂಡ್ ಜಾಸ್ತಿ ಮಾಡ್ತೀವಿ ಅಂದರೆ ಕೆಟ್ಟವರಲ್ಲ. ಮನಸ್ಸಿನಲ್ಲಿರುವಂಥ ಒಂದು ವಿಷಯ ಕೆಟ್ಟದ್ದು. ಆಸ್ಪಿರೆಂಟ್ಗಳು ರೆಸ್ಪೆಕ್ಟ್ ಕೊಡಬೇಕು. ಸೊ ಅದನ್ನು ಮಾಡಿ ಅಂತ ಹೇಳುತ್ತಾ ಇಷ್ಟು ನಾನು ಹೇಳಬೇಕಾಗಿತ್ತು. ಆ್ಯಂಡ್ ಅಗೇನ್ ಒಂದು ಮಾತು ಹೇಳ್ತೀನಿ, ನೀವು ಈಗಾಗಲೇ ಒಂದು ರಾಂಗ್ ಟ್ರೈನನ್ನು ಹತ್ತಿದರೆ, ನೀವೇನಾದರೂ ರಾಂಗ್ ಟ್ರೈನನ್ನು ಹತ್ತಿದರೆ ಅದು ತುಂಬ ದೂರ ಹೋಗೋದಕ್ಕಿಂತ ಮುಂಚೆನೇ ನೆಕ್ಸ್ಟ್ ಇಲ್ಲೊಂದು ಸ್ಟೇಷನ್ ಇದೆ,
ಇಲ್ಲೇನೆ ಹೇಳ್ಕೊಂಬಿಡಿ. ಇಲ್ಲಿ ಹೇಳ್ಕೊಂಬಿಟ್ರೆ ಟೈಮು ಉಳಿಯುತ್ತದೆ, ವಾಪಸ್ ಬರುವ ಟಿಕೆಟ್ ಖರ್ಚು ಉಳಿಯುತ್ತೆ, ನಿಮ್ಮ ರಿಗ್ರೆಟ್ ಫೀಲು ಹೋಗುತ್ತೆ. ಇಫ್ ಯು ಹ್ಯಾವ್ ಸೊ ನೀವೇನಾದರೂ ತಪ್ಪು ರೈಲನ್ನು, ರಾಂಗ್ ಟ್ರೈನನ್ನು ಹತ್ತಿದರೆ ತಕ್ಷಣವೇ ಮುಂದಿನ ನಿಲ್ದಾಣದಲ್ಲಿ ಇಳ್ಕೊಂಬಿಡಿ. ಅಂದರೆ ನೀವೇನಾದರೂ ರಾಂಗ್ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ, ತಪ್ಪು ದಾರಿಯಲ್ಲಿದ್ದರೆ ಬೇಗ ಸರಿಪಡಿಸಿಕೊಳ್ಳಿ. ಸೊ ಆದಷ್ಟು ಬೇಗ ತಿದ್ದುಕೊಳ್ತೀರಿ ಅಂತ ಹೇಳುತ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ತುಂಬ ಜಾಸ್ತಿ ಹೇಳಿದ್ದೀನಿ ಅಂತ ಅನಿಸುತ್ತೆ, ಜಾಸ್ತಿನೇ ಬರುತ್ತೆ ಅದು. ಯಾಕೆ ಅಂತ ಕೇಳಿದ್ರೆ, ಸೊ ನಿಮಗೆ ಹೆಚ್ಚೆಚ್ಚು ಹೇಳಬೇಕನ್ನೋ ಒಂದು ಜೋಸಲ್ಲಿ ಜಾಸ್ತಿ ಬರ್ತದೆ. ಮತ್ತು ಮುಂದಿನ ಅಪ್ಡೇಟ್ಸ್ಗಳಾಗಿ ನೋಡೋಣ ಅಂತ ಹೇಳುತ್ತಾ, ಮಾರ್ಗದರ್ಶನ ಅವಶ್ಯಕತೆ ಇದ್ದರೆ ಅಫ್ಕೋರ್ಸ್ ಕ್ಲಾಸಸ್ ಇದ್ದಾವೆ. ನನ್ನನ್ನು ಕೇಳಕ್ಕೆ ಹೋಗಬೇಡಿ, ಆಲ್ರೆಡಿ ಜಾಯ್ನ್ ಆಗಿ ಪ್ರಿಪ್ರೇಷನ್ ಆಗೋವ್ರನ್ನ ಕೇಳಿ, ಅವರೇ ಹೇಳ್ತಾರೆ ಅದರ ಬಗ್ಗೆ. ಸೊ ಯಾವ ಕಾಮಿಡಿ ಇರೋದಿಲ್ಲ, ಯಾವ ಜೋಕ್ಸ್ ಇರೋದಿಲ್ಲ, ಯಾವ ಬರ್ತ್ಡೇ ಇರೋದಿಲ್ಲ, ನೋ ಉದ್ರಿ ಡಿಸ್ಕಷನ್. ನೇರವಾಗಿ ಜಸ್ಟ್ ಎಕ್ಸಾಮಿಗೆ ಬರಬೇಕಷ್ಟೇ. ನಾಲೆಜ್ ಇಂಪ್ರೂವ್ ಆಗಬೇಕು, ಮೆಚುರಿಟಿ ಬರಬೇಕು, ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ಅನಲೈಟಿಕಲ್ ಸ್ಕಿಲ್ ಬರಬೇಕು, ಅದೇ ಇರ್ತದೆ. ಸೊ ಥ್ಯಾಂಕ್ ಯು. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.